ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಗಾಂಧಿ ಎ ಬಿ ರೆಡ್ಡಿ ನಟಿಸಿ ನಿರ್ದೇಶಿಸಿರುವಂತಹ ಐಶ್ವರ್ಯ ದಿನೇಶ್ ಮತ್ತು ಅನುಷಾ ಜೈನ್ ಸಹ ನಟಿಯರಾಗಿ ನಟಿಸಿರುವಂತಹ ನವಿರಾದ ಕಾಲೇಜು ಪ್ರೇಮ ಕಥೆಯುಳ್ಳ ಒಂದು ಎಂಟರ್ಟೈನಿಂಗ್ ಸಿನಿಮಾ, ಅದೇ ಪ್ರೇಮ ಮಧುರಂ ಸಿನಿಮಾ. ಈ ಸಿನಿಮಾ ನವೆಂಬರ್ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾ ಮೂಲಕ ಸಾಕಷ್ಟು ಜನರ ಹೊಸ ಎಂಟ್ರಿ ಕೂಡ ಈ ಸಿನಿಮಾ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಆಗ್ತಾ ಇದೆ. ಸದ್ಯಕ್ಕೆ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿರುವಂತಹ 3 ಜನ ನಟರನ್ನ ನಾನು ಈ ಒಂದು ಸಂದರ್ಶನದಲ್ಲಿ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಡ್ತೀನಿ. ವೆಲ್ಕಮ್ ಟು ದ ಶೋ 3 ಜನಕ್ಕೂ ಕೂಡ. ಸೊ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಟ್ರೈಲರ್ ಮತ್ತೆ ಟೀಸರ್ ಪ್ಲಸ್ ಹಾಡುಗಳೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿದೆ ಈಗಾಗಲೇ. ಪ್ರೇಮ ಮಧುರಂ ಸಿನಿಮಾದು ಡೈರೆಕ್ಟರ್ ಪ್ಲಸ್ ಆ್ಯಕ್ಟರ್ 2 ಕೆಲಸಗಳನ್ನು ನಿಭಾಯಿಸಿದ್ದೀರಾ, ಜೊತೆಗೆ ರೈಟರ್ ಕೂಡ. ಸೊ ಸಾಕಷ್ಟು ರೋಲ್ಸ್ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ, ತೆರೆಯ ಹಿಂದೆ ತೆರೆಯ ಮುಂದೆ. ಸೊ ನಿಮಗೆ ಫಸ್ಟ್ಲಿ ಹೇಗೆ ಅನ್ನಿಸ್ತಾ ಇದೆ? ಸ್ವಲ್ಪ ದಿನ ಅಷ್ಟೇ ರಿಲೀಸ್ ಆಗಲಿಕ್ಕೆ ಬಾಕಿ ಸಿನಿಮಾ. ಸೊ ಎಷ್ಟು ಖುಷಿ ಇದೆ, ಎಷ್ಟು ನರ್ವಸ್ನೆಸ್ ಇದೆ, ಎಕ್ಸ್ಪೆಕ್ಟೇಷನ್ ಹೇಗಿದೆ? ಖುಷಿ ನರ್ವಸ್ ಅದಕ್ಕಿಂತ ಹುಚ್ಚು ಜಾಸ್ತಿ ಇಡ್ತಿದೆ ಸರ್. ಹೌದಾ? ಓಕೆ. ನನ್ನ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿದ್ದಾರೆ, ಅದೆಲ್ಲ ಬರುತ್ತಾ ಇಲ್ವೋ ವಾಪಸ್ಸು ಅಂತನಾ, ಹೇಗೆ? ಆಗಲ್ಲ, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ, ಅದೊಂದು ಇದಿದೆ. ಐ ಮೀನ್ ಈ ಕಾನ್ಫಿಡೆನ್ಸ್ ಬರೋದಕ್ಕೆ ಕಾರಣ ಏನಂದ್ರೆ ಒಂದಷ್ಟು ಸೆಟ್ ಆಫ್ ಆಡಿಯನ್ಸ್ ಹಿಡ್ಕೊಂಡು ಒಂದು ಶೋ ಮಾಡಿದ್ವಿ. ಓಕೆ. ಇದು ಸೆನ್ಸರ್ಗಿನ ಮುಂಚೆನೆ ಫಿಲ್ಮ್ ಫೈನಲ್ ಔಟ್ ಅನ್ನ ಅನ್ಕೊಂಡಿದ್ವಿ. ಅಲ್ಲೇ ನನಗೊಂದು ಕಾನ್ಫಿಡೆನ್ಸ್ ಬಂತು. ಅಂದ್ರೆ ನಾರ್ಮಲ್ ಆಡಿಯನ್ಸ್ ಅಲ್ವಾ? ನನ್ನ ಫ್ರೆಂಡ್ಸ್ ಅಲ್ಲ, ಓಕೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರು ಅಲ್ಲ. ಬೇಸಿಕ್ಲಿ ನಿಮ್ಮ ಫ್ರೆಂಡಿಗೆ ಫ್ರೆಂಡ್ ಫಾರ್ಮ್ ಇದು ಮಾಡಿದ್ವಿ. ಆ ಫಾರ್ಮ್ ನ ಶೇರ್ ಮಾಡಿ ಸ್ಟೇಟಸ್ ಅದಿದ್ರಲ್ಲ ಆ ತರ ಬಂದಿದ್ದು. ಸೊ ಅವ್ರಿಗೆ ನನ್ನ ಮುಖ ಪರಿಚಯನೂ ಇಲ್ಲ, ನಾನು ಯಾರಂತಾನು ಗೊತ್ತಿರ್ಲಿಲ್ಲ. ಹಾನೆಸ್ಟ್ ಆಗಿ ಫಾರ್ಮ್ಸ್ ಅದೆಲ್ಲ ಕೊಟ್ಟಿ ಏನು ಎತ್ತ ಅಂತ 25 ಕ್ವಶನ್ಸ್ ಇತ್ತು. ಇರ್ರೆಸ್ಪೆಕ್ಟಿವ್ ಆಫ್ ಅವ್ರ ಕ್ವಶನ್ ಇರೋ ಅದು ಇದು ಬಿಟ್ಬಿಡಿ, ನಾನು ಅವ್ರ ಸಿನಿಮಾ ನೋಡ್ತಿದ್ರೆ ನಾನು ಫಸ್ಟ್ ಸೀಟಲ್ಲಿ ಕುತ್ಕೊಂಡು ಹಿಂಗ್ ತಿರುಗಿ ನೋಡ್ತಿದ್ದೆ, ಸ್ಕ್ರೀನ್ ಅನ್ನ ನೋಡ್ತಿರ್ಲಿಲ್ಲ. ಆಡಿಯನ್ಸ್ ಫೇಸ್ ರಿಯಾಕ್ಷನ್ಸ್ ನೋಡ್ತಿದ್ದೆ, ನಗು ಕೇಳಿಸ್. ನನ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಇದ್ದಿದ್ ಮೈಂಡ್ ಸೆಟ್ ಅಲ್ಲಿ ಇದೆ, ಥ್ರೂಔಟ್ ಒಂದು ಕಾಮಿಡಿ ಫಿಲ್ಮ್ ಮಾಡ್ಬೇಕು, ಅದ್ರ ಸುತ್ತ ಬರೀ ಕಾಮಿಡಿ ಕೊಟ್ರೆ ಆಗಲ್ಲ, ರೊಮ್ಯಾನ್ಸ್ ಅದು ಇದು ಅಂತ ಸೈಡ್ಗೆಲ್ಲ ಆಡ್ ಮಾಡ್ಕೊಂಡಿದ್ದು ಸ್ಕ್ರಿಪ್ಟಿಂಗ್ ಅಲ್ಲಿ. ಸ್ಟ್ರಾಂಗ್ ಕಾಮಿಡಿ ಪ್ಲಾನ್ ಮಾಡಿದ್ದು, ಆಡಿಯನ್ಸ್ ನಗ್ಬೇಕು, ಅದೇ ಟಾರ್ಗೆಟ್ ಇಟ್ಕೊಂಡಿದ್ದು. ಸೊ ನನ್ಗಲ್ಲ ಆ ನಗುಗಳು 5 ಕೇಳಿದಾಗ್ಲೇ ಬಿಡುಗರು ಆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಸರ್. ಪ್ರಾಡಕ್ಟ್ ಇದ್ರ ಬಗ್ಗೆ ಜನ ಥಿಯೇಟರ್ ಬಂದು ನೋಡಿದ್ರೆ 100% ಸ್ಯಾಟಿಸ್ಫೈ ಆಗ್ತಾರೆ, ನಗ್ತಾರೆ. ಅದೇ ನನಗೆ ಬ್ಲೆಸ್ಸಿಂಗ್ಸ್ ಅಷ್ಟೇ. ಅದ್ರ ಬಗ್ಗೆ ಇದಿಲ್ಲ ಸರ್. ಬೇರೆ ತರ ಟೆನ್ಷನ್ಸ್ ಆಗ್ತದಲ್ಲ, ಪ್ರೋಗ್ರಾಮ್ಗಳು ಆಗ್ತದೆ, 2 ಹೀರೋಯಿನ್ ಹ್ಯಾಂಡಲ್ ಮಾಡೋದು ಅಂದ್ರೆ ಈಸಿ ಆಗುತ್ತೆ ಅಲ್ವಾ? ನೋಡಿ, ಅವಾಗಿಂದ ಹೇಳಿದ್ರಿ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ರೆ ಮಾಡ್ಲೇ ಇಲ್ಲ ಅವರು. ನೋಡಿ, ಹೀರೋ ಮಾತ್ರ ಕಾಸ್ಟ್ಯೂಮ್ ಚೇಂಜ್. ಅಂದ್ರೆ ಏನಂದ್ರೆ ಕಷ್ಟನಾ? ಕಷ್ಟ ಸರ್. ಬರೀ ಡೈರೆಕ್ಟರ್ ಆಗಿದ್ರೆ ಏನೋ ಒಂದು ಕಿವಿ ಹಿಂಡಬಹುದು. ಎಲ್ಲ ಆಂಗಲ್ ಇಂದ ಯೋಚನೆ ಮಾಡಬೇಕು, ಪ್ರೊಡ್ಯೂಸರ್ ಹಣ ಉಳಿಸ್ಬೇಕು, ಟೈಮ್ ಸೇವ್ ಮಾಡಬೇಕು. ಸೊ ತುಂಬಾ ಟಫ್ ವರ್ಕಿಂಗ್ ವಿತ್ ದ ಕೋ ಸ್ಟಾರ್ಸ್. Yes, for me it is tough to work. ಹೌದು ಸರ್. ಅವಾಗ ಭಯಂಕರ. ಈಗ ಇಬ್ರು ಹೀರೋಯಿನ್ಸ್ ಆಕ್ಚುಲಿ ಎ ಅನ್ನೋ ಅಕ್ಷರದಿಂದ ಇರುವಂತಹ ಹೀರೋಯಿನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? Wow, I not thought about ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಅನುಷಾ, ಐಶ್ವರ್ಯ, ಆಕಾಂಕ್ಷಾ, ಅಂಕಿತಾ. ಅದೇ ನಂಗೆ ಅದೇ ಅನ್ನಿಸ್ತು. ತುಂಬಾ ಹೆಣ್ಮಕ್ಳು. ಏನದು ವಾಟ್ ಇಸ್ ದ ಥಾಟ್ ಬಿಹೈಂಡ್ ಇಟ್ ಆಕ್ಚುಲಿ? ಏನದು ರೀಸನ್? ನಿಮ್ದು ಎಕ್ಸಸ್ ಗಳ ಹೆಸರುಗಳೆಲ್ಲ ಎ ಇಂದ ಶುರುವಾಗಿತ್ತು, ಹೇಗೆ? ಎಲ್ಲ ಎಕ್ಸಸ್ ಗಳ ಹೆಸರುಗಳು ABCD EFG Z ವರೆಗೂ ಹೋಗಿದೆ. ಓಕೆ. ಅವೆಲ್ಲ ಎಕ್ಸ್ಗಳು ಸರ್. ಪ್ರೆಸೆಂಟ್ ಬಗ್ಗೆ ಮಾತಾಡೋಣ, ಕರೆಂಟ್ ಅಫೇರ್ಸ್ ಬಗ್ಗೆ ಮಾತ್ರ ಮಾತಾಡೋಣ. ಸಾರಿ, ಅಫೇರ್ಸ್, ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನ. ಅಫೇರ್ಸ್ ಅಂದ್ರೆ ಬೇರೆನೇ ಆಗ್ಬಿಡುತ್ತದೆ. ಓಕೆ. ಇಲ್ಲಿದ್ವಿ. ಬಿಡಿ ಸರ್, ಎಕ್ಸ್ಗಳ ಬಗ್ಗೆ. ಅದೇ ಎ ಇಂದನೇ ಆಗಿದೆಯಲ್ಲ, ಏನ್ ರೀಸನ್ ಅಂತ? ಇಬ್ರು ಎ ಇಂದನೇ ಇದಾರೆ ಹೀರೋಯಿನ್ಸ್ ಹೆಸರುಗಳು. ಇದು ಒಂದು ಮೆಡಿಕಲ್ ಮಿರಾಕಲ್ ಅಂತಾನೆ ಅನ್ಬೋದು ಸರ್, ಎ ಇಂದ ಸಿಕ್ಕಿರೋದು. ಏನಾದ್ರು ಎಕ್ಸ್ಪೆರಿಮೆಂಟ್ ಏನಾದ್ರು ಮಾಡಿದ್ರಾ ಮೊದಲು? ಇಲ್ಲ ಸರ್, ಜಸ್ಟ್ ಆಡಿಷನ್ ಅಷ್ಟೇ. ಓಕೆ, ಇವಾಗ ಸೀರಿಯಸ್ ಆಗಿ ಮಾತಾಡೋಣ. ಇವ್ರನ್ನ ಆಡಿಷನ್ ಇಷ್ಟು ತನಕ ನೀವು ಜೋಕ್ ಮಾಡ್ತಾ ಇದ್ರಾ? ನಾನ್ ಸೀರಿಯಸ್ ಆಗಿ. ಇವ್ರಿಗ ಐಶ್ವರ್ಯ ಅವ್ರದ್ದು ಬೇರೆ ತರ ಆಡಿಷನ್, ಇವ್ರದ್ದು ಆಡಿಷನ್ ಬಂತು. ಆಡಿಷನ್ ಮಾಡಿ ನಿಮ್ಗೆ ಏನೋ ಬೇರೆ ತರ ಅಂದ್ರೆ ನಂಗೆ ಅರ್ಥ ಆಗಿಲ್ಲ. ಯಾವ ತರ ಅದು? ಅದೇ ಮನದ ಮಾತು ಹಾಡೆಲ್ಲ ಇದೆಯಲ್ಲ, ಆ ತರ? ಇಲ್ಲ, ಆ ತರ ಏನಿಲ್ಲ ಸರ್. ಏನಂದ್ರೆ ಐಶ್ವರ್ಯ, ಐ ಮೀನ್ ನಾವೆಲ್ಲ ಹೊಸಬ್ರು. ಐಶ್ವರ್ಯ ಅವರು she has done a lot of ಕರೆಕ್ಟ್. ಅವರು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಟೋಟಲ್ ಮದರ್ ಮೂವಿ ಆಗಲಿ, ಇಲ್ಲ ಇದಕ್ಕಿಂತ ಮುಂಚೆ ಬೇರೆ ಫಿಲ್ಮ್ಸ್ ಆಗಲಿ, ಅದು ಬಿಡಿ ಇವ್ರ ಐಶ್ವರ್ಯ ಅವ್ರ ಹೆಸರು ಕೇಳಿದ್ದಷ್ಟೇ, ಒಂದು ಫೋಟೋ ನೋಡಿದ್ದಷ್ಟೇ. ಅದಾದ್ಮೇಲೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ಅವರೇ ನನಗೆ ಕಾಣ್ತಿದ್ರು. ಹೌದಾ? ಕೆಲವೊಬ್ಬರಿಗೆ ಪ್ರೀತಿ ನೇರವಾಗಿ ಫ್ಲರ್ಟ್ ಮಾಡೋ ನಿರ್ದೇಶಕರ ನಾನು ಎಲ್ಲೂ ನೋಡಿಲ್ಲ. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್. ಹೇಳಿ, ಹೇಳ್ತೀನಿ, ಪೂರ್ತಿ ಕೇಳಿ. ನೋಡಿ, ಪ್ರೀತಿಯಲ್ಲಿ ಬಿದ್ದ ಅನ್ನೋ ತರ ಅಲ್ಲ ಇದು ಕಾನ್ಸೆಪ್ಟ್, ಇದು ಬೇರೆ ತರ. ಇವ್ರ ಫೋಟೋ ಇಲ್ಲಿ ನೋಡ್ದೆ, ನಮ್ಮ ವಿಜಯ್ ಅವ್ರದ್ದು ಫಿಲ್ಮ್ ನೋಡಕ್ಕೆ ಥಿಯೇಟರ್ಗೆ ಹೋಗ್ತೀನಿ, ಐಕೆ ಆ್ಯಡ್ ಅಲ್ಲಿ ಬರ್ತಾರೆ.
ಓಕೆ. ಮನೆಗೆ ಹೋಗೋ ದಾರಿಯಲ್ಲಿ ಅಂಗಡಿ ಬೋರ್ಡಲ್ಲಿ ಗೋಲ್ಡ್ ವಿನ್ನರ್ ಆಡಲ್ಲಿ ಬರ್ತಾರೆ. ಇದೆಲ್ಲ ಏನು ಬೇಡ ಗುರು, ಓದ್ಕೊಳೋಣ ಏನಾದ್ರು ಕ್ಲಾಸ್ ನೋಡೋಣ ಲ್ಯಾಪ್ಟಾಪ್ ಓಪನ್ ಮಾಡಿದ್ರೆ ಸ್ಕೇಲರ್ ಮೇಡಮ್ ಬರ್ತಾರೆ. ಓಕೆ. ಎಲ್ಲಿ ಎಲ್ಲಿ ಎಲ್ಲಾ ಕಡೆ ಒಂದು ಲೋನು ಅಷ್ಟು ಬಿಡಿ ಸರ್. ಬ್ಯಾಂಕ್ ಹೋಗಿದೆ ಸರ್, ಬ್ಯಾಂಕ್ ಅಲ್ಲಿ ಇವ್ರದ್ದು ಕೌಂಟರ್ ಪಕ್ಕ ಇವ್ರದ್ದು ಬ್ಯಾನರ್. ಹೌದಾ? ಲೋನ್ ಕೊಡ್ತಾರೆ ಅವರು? ಇಲ್ಲ ಇಲ್ಲ, ಎಲ್ಲೆಲ್ಲಿ ನೋಡಿ ಇದು ಪ್ರಕೃತಿಯ ಸಂಕೇತ, ದೇವ್ರದ್ದು ಇದು ಬಿಟ್ಟರು ಬಿಡೋದ ಒಂಥರ ಕೆಟ್ಟ ಅಭ್ಯಾಸ ತರ. ಸೊ ಹಂಗೆ ಅವ್ರು ನಮ್ಗೆ ಆಡಿಷನ್ ಕೊಟ್ರೆ ಅದು ನಮ್ಮದು ಇಷ್ಟ ಅನ್ಕೋಬೇಕು ನಾವು. ಆಡಿಷನ್ ಕೊಟ್ರು ಎಲ್ಲ ಇದಾಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರ? ಬೇರೆ ಇವ್ರು ಗುರು ಸರ್ ಥ್ರೂ ಬಂದಿದ್ರು. ಗುರುದೇವ್ ನಾಗರಾಜ್ ಸರ್ ರೆಕಮೆಂಡ್ ಮಾಡಿದ್ರು. ಓ, ಗುರುದೇವ್ ನಾಗರಾಜ್. ಓಕೆ. ಸರ್ ರೆಕಮೆಂಡ್ ಮಾಡಿದ್ರು, ಆದ್ರಿಂದ ಮೀಟ್ ಮಾಡಿದ್ವಿ ಕೆಫೆಯಲ್ಲಿ, ಈ ತರ ಅಂದ್ವಿ. ಆಮೇಲೆ ಆಡಿಷನ್ ಎಲ್ಲ ಇದಾಯ್ತು. ಓಕೆ. ಅನುಷಾ ಅವ್ರ ಇವ್ರದ್ದು ಬಿಡಿ, ಇದು ಪ್ರೊಫೆಷನಲ್, ಇದು ಒಂಥರ ಆಯ್ತು. ಹೌದು. ಅನುಷಾ ಅವ್ರದ್ದು ನಮ್ಮ ಡಿ.ಒ.ಪಿ ಸರ್ ಕರೆದ್ರು, ನಾವು ಪ್ರೊಡ್ಯೂಸರ್ ಎಲ್ಲರೂ ಆಫೀಸಲ್ಲಿ ಇದೀವಿ, ಮೀಟಿಂಗ್ ಆಗ್ತಿದೆ, ಸ್ಟೋರಿ ಡಿ.ಒ.ಪಿ ರೆಫರೆನ್ಸ್ ಇದು. ಡಿ.ಒ.ಪಿ ರೆಫರೆನ್ಸ್ ಬಂದ್ರು. ಆಡಿಷನ್ ಕೊಡಿ ಅಂದ್ರೆ ಆಡಿಷನ್ ಕೊಡ್ತಾವ್ರ ಇಲ್ಲ ನನಗ್ ಬೈತವ್ರ ಇಂಡೈರೆಕ್ಟ್ ಆಗಿ ಅಂತ ನಮ್ಗೊಂದು ಕ್ಲಾರಿಟಿ ಬರ್ತಿರ್ಲಿಲ್ಲ. ಕೊಡ್ತಾ ಇದ್ರು. ಈ ಬಾಯ್ ಫ್ರೆಂಡ್ ನ ಒಂದು ಗರ್ಲ್ ಫ್ರೆಂಡ್ ಬಂದ್ಬಿಟ್ಟು ಉಗಿತಾಳೆ, ಬಿಟ್ಟೋದ್ರೆ ವೇಸ್ಟ್ ನನ್ ಮಗನೆ ಅನ್ನೋ ತರ ಫೀಲಿಂಗ್ ಬರುತ್ತೆ ಆ ಬಾಯ್ ಫ್ರೆಂಡ್ಗೆ. ಆತರ ಒಂದು ಡೈಲಾಗ್ ಕೊಡ್ತಾವ್ರೆ. ಒಂದು ಆಡಿಷನ್ ಕೊಡೊಂದು ಪಾಪಕ್ಕೆ ಈ ತರ ಎಲ್ಲ ಉಗಿದಿದ್ದೀರ ಅಂತ ಇನ್ನರ್ ಫೀಲಿಂಗು. ನನ್ನೇ ಬೈತಾಳ ಇಲ್ಲ ಏನಾದ್ರು ನಮ್ಗೆ ನೋಡಿ ಹೇಳ್ತಾವ್ರ ಬೇರೆ. ಆಮೇಲೆ ಹಾ ಸರ್ ಟೇಕ್ ಓಕೆನಾ ಸರ್ ಅಂದ್ರೆ, ಓಹ್ ಆಡಿಷನ್ ಏನಮ್ಮ, ನೈಸ್ ಮಾ ನೈಸ್ ಅಂತೇಳಿ ಆಮೇಲೆ ಹೇಳಿದ್ವಿ, ಅಮ್ಮ ನೀವು ನಮ್ಮ ಕ್ಯಾರೆಕ್ಟರ್ಗೆ ನೀನು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದ್ಯಾ, ಹೀಗೆ ಇರಬೇಕು, ಬಾಯ್ ಫ್ರೆಂಡ್ ನಾಲ್ಕು ರುಬ್ಬೋ ಕ್ಯಾರೆಕ್ಟರ್ ಬೇಕು ಮಾಡಮ್ಮ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮ ಸೀನ್ ಪೇಪರ್ ಕೊಟ್ವಿ. ಇದು ನಮ್ಮ ಸೀನು, ನಿಮ್ಗೆ ಏನ್ ಅರ್ಥ ಆಯ್ತು ನೋಡಿ ಅಂದ್ವಿ. ನೋಡಿದ್ರು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರು. ಒಂದು 3 ಪೇಜ್ ಡೈಲಾಗ್ಸ್, ಈ ಜೆನ್ಸಿ ಟರ್ಮ್ಸ್ ಏನೇನಿದೆ ಅದೆಲ್ಲ ಅವಾಗ ಬರ್ದಿದ್ವಿ. 22 ಟರ್ಮ್ಸ್ ಬರ್ದಿದ್ವಿ, ನೀಟಾಗಿ ಮಾಡ್ಬಿಟ್ರು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಅದಕ್ಕೆ ತೆಗೆದ್ಬಿಟ್ಟು ಫಿಲ್ಮ್ ಆ ಸೀನ್. ಹೌದಾ? ಅದ್ರ ಲೆಂತ್ ಜಾಸ್ತಿ ತೆಗೆದ್ಬಿಟ್ಟು ಚೆನ್ನಾಗಿ ಮಾಡಿದ್ರು. ಫುಲ್ ಟೇಕನ್. ಓಕೆ, ಫುಲ್ಲೇ ಮಾಡಿದ್ದೆ ಒಂದೇ ಇದ್ರಲ್ಲಿ. ಒನ್ ಟೇಕ್ ಐ ಡನ್, ಸಿಂಗಲ್ ಟೇಕ್ ಅಲ್ಲಿ ಮುಗಿಸ್ಬಿಟ್ಟಿದ್ರು 3 ಪೇಜ್ ಡೈಲಾಗು. ಇದಿದ್ರೆ ರಘುವರನ್ ಸ್ಟೈಲ್ ಅಲ್ಲಿ ಇರ್ತಿತ್ತು, ಬಟ್ ನಮ್ಗೆ ಫಿಲ್ಮ್ ಲೆಂತ್ ಇದಾಯ್ತು ಅಂತ ತೆಗೆದ್ಬಿಟ್ಟು. ಅಂದ್ರೆ ಇಷ್ಟೊತ್ತಿಗೆ ಎಲ್ಲರಿಗೂ ಈ ಟರ್ಮ್ಸ್ ಇದಾಗೋಯ್ತು. ಈಗ ಜಾಸ್ತಿ ಲೆಂತ್ ಯಾರು ಬರೋದು ಸಿನಿಮಾದಲ್ಲಿ, ಇವರ ಅವರ? ಸರ್ ವೆಯ್ಟೇಜ್ ನೋಡಿದ್ರೆ 2 ಕ್ಯಾರೆಕ್ಟರ್ಸ್ಗೂ ಇದೆ. ಅಂದ್ರೆ ಯಾವ ತರ? ಇವರೊಂದು 55 kg, ಅವರೊಂದು ಆ ತರ. ಇವ್ರಿಗೆ ನಾನು ಜಾಸ್ತಿ ಬರ್ತೀನಿ ಸ್ಕ್ರೀನ್ ಇಂದ ನೋಡಿದ್ರೆ. ಈ ಫಸ್ಟ್ ಹಾಫ್ ಒಬ್ರು ಕ್ಯಾರಿ ಮಾಡಿದ್ರೆ ಸೆಕೆಂಡ್ ಹಾಫ್ ಇನ್ನೊಬ್ರು ಕ್ಯಾರಿ ಮಾಡ್ತಾರೆ. ಓವರ್ ಆಲ್ ಹಾ, ಒಬ್ರು ಬೆನ್ ಮೇಲೆ ಹತ್ತಿಸ್ಕೊಂಡ್ರೆ ಒಬ್ರು ಸೊಂಟ ಮೇಲೆ ಹತ್ತಿಸ್ಕೊತಾರೆ, ಆತರ ಒಂದು ಇದು. ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್, ಪರ್ಫಾರ್ಮೆನ್ಸ್ ಎಲ್ಲ ಎಪಿಕ್ ಮಾಡಿದ್ದಾರೆ. ಐ ಮೀನ್ ಕ್ಯಾರೆಕ್ಟರ್ ಇಬ್ಬರಿಗೂ, ಇವ್ರದ್ದು ಪ್ರಾಸೆಸ್ ಬೇರೆ ಆದ್ರೂ ಕೋರ್ ಅಂಡರ್ಸ್ಟ್ಯಾಂಡಿಂಗ್ ಒಂದೇ ಇವ್ರಿಬ್ರದ್ದು. ಕ್ಯಾರೆಕ್ಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಇವ್ರು ಬುಕ್ ತಗೊಂಡು ಡೈರಿ ತಗೊಂಡು ಅದೆಲ್ಲ ಬರ್ಕೊಂಡು ಇವ್ರದೊಂದು ಪ್ರಾಸೆಸ್ ಇದೆ, ಇವ್ರದ್ದು ಇನ್ನೊಂದ್ ತರ ಪ್ರಾಸೆಸ್ ಇದೆ. ಮೆಂಟಾಲಿಟಿ ಪೇಮೆಂಟ್ ಕೊಟ್ರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ, ಸ್ಟಾರ್ಟ್ ಆಟೋಮೆಟಿಕ್ ಎಲ್ಲ ಇದಾಗುತ್ತೆ. ಸೊ ಪ್ರಾಸೆಸ್ ಇದೆ, ನೀಟಾಗಿ ಅರ್ಥ ಮಾಡ್ಕೊಂಡು ನೀಟಾಗಿ ಅವ್ರವ್ರ ಇದು ಪಾತ್ರನ ನಾನು ಹೇಳಿದ್ನಲ್ಲ, ಶೋ ಆಡಿಯನ್ಸ್ ಕೊಟ್ಟಿರೋ ರೆಸ್ಪಾನ್ಸ್ ಇಂದಾನೆ ನನಗೆ ಅಲ್ಲ ಅವ್ರಿಗೂ ಹಂಗೆ ಆಡಿಯನ್ಸ್ ಕನೆಕ್ಟ್ ಆಯ್ತು ಅಂದ್ರೆ ಪಕ್ಕ ಅಂತ ಅದು. ಸೊ ಚೆನ್ನಾಗಿ ಮಾಡಿದ್ದಾರೆ ಸರ್, ಪರ್ಫಾರ್ಮೆನ್ಸಸ್ ವೈಸ್ ಏನು ಇದು ಮಾಡಂಗಿಲ್ಲ. ಸರ್ ಯಾಕೆ ಸರ್ ಪೇಮೆಂಟ್ ಇಲ್ಲದೆ ನೀವು ಅಲ್ಲ, ನಾನು ಗೊತ್ತಿಲ್ಲ, ಇಲ್ಲ ನಾವು ಜಸ್ಟ್ ಔಟ್ ಆಫ್ ಪ್ಯಾಷನ್ ಇಲ್ಲಿ ಬಂದಿರೋದು. ನಮ್ದು ಔಟ್ ಆಫ್ ಪ್ಯಾಷನ್, ಅವ್ರ ಪ್ಯಾಷನ್ ಗಾಡಿ ಮೇಲೆ ಬಂದ್ರು, ಹೋಗ್ತಾ ಕಾರಲ್ಲಿ ಹೋಗ್ಬೇಕು ಅಂತವ್ರೆ. ಅದೇ ಕರೆಕ್ಟ್ ಹಂಗೆ. ಸೊ ಈಗ ಅದೇ ಇಬ್ರು ಹೀರೋಯಿನ್ಸ್ ಅಲ್ಲ, ಇನ್ನೂ ತುಂಬಾ ಜನ ಹುಡುಗಿಯರು ಇದ್ದಾರೆ. ಇನ್ಫ್ಯಾಕ್ಟ್ ಅಂದ್ರೆ ಸಾಕಷ್ಟು ಡಿವೈಡ್ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಲೆಂತ್ ಅಂತ ನೋಡುವಾಗ ಫಿಲಮ್ ರೋಲ್ಸ್ಗಳ ಒಂದು ಪ್ರಾಮುಖ್ಯತೆ ತುಂಬಾ ಡಿವೈಡ್ ಆಗುತ್ತೆ. ಪ್ರಮುಖವಾಗಿ ಇವರಿಬ್ರು ಸಹ ನಟಿಯರು. ಅಂದ್ರೆ ನಿಮ್ಗೇನು ಇನ್ಸೆಕ್ಯೂರಿಟಿ ಏನು ಕಾಡ್ಲಿಲ್ವಾ? ಅಂದ್ರೆ ಇನ್ನೊಬ್ರು ಹೀರೋಯಿನ್ ಇರ್ತಾರೆ, ನಮಗೆ ಎಷ್ಟು ಸ್ಪೇಸ್ ಸಿಗುತ್ತೋ ಆ ಥರದ್ದು ಏನಾದ್ರು ಅನ್ಸಿತ್ತಾ ನಿಮಗೆ? ಯಾವ ಥರ ಇದು ಕನ್ವಿನ್ಸ್ ಆಗ್ಬೋದು, ನನ್ನ ರೋಲ್ ಕಾಣಿಸ್ಕೊಳುತ್ತೆ ಇಲ್ವೋ, ಎಲ್ಲ ಕಟ್ ಮಾಡಿ ಬಿಸಾಕಿದ್ರು, ಆ ಥರ ಏನಾದ್ರು ಥಾಟ್ಸ್ ಬಂದಿತ್ತಾ ಹೇಗೆ ಅಂತ? ಅಲ್ಲ, ಆ ಹಾಡಂತೂ ಕಟ್ ಮಾಡಲ್ಲ ಬಿಡಿ. ಸ್ಕ್ರಿಪ್ಟ್ ಓದಿದಾಗ ಸೊ ನೋಡಿದೆ, ಕ್ಯಾರೆಕ್ಟರ್ ಆರ್ಕ್ ಚೆನ್ನಾಗಿದೆ ಸರ್, ಅವ್ರು ಏನ್ ಕೊಟ್ಟಿದ್ದಾರೆ. ಸೊ ಕೀ ರೋಲ್ ಇದೆ. ಸೊ ಆ ತರ ಇದ್ದಾಗ ನೀವು ಎಷ್ಟೊತ್ತು ಕಾಣಿಸ್ಕೊಂತೀರಾ ಅನ್ನೋದು ಮ್ಯಾಟರ್. ಸಮ್ಟೈಮ್ಸ್ ಎಷ್ಟೊತ್ತು ಕಾಣಿಸ್ಕೊಂಡ್ರು ಹೀರೋ ಅಲ್ಲ, ಹೀರೋ ಇವ್ರು ಅಂದಾಗ ಏನ್ ಅನ್ಸ್ತು ನಿಮಗೆ? ಫಸ್ಟ್ ಶಾಕ್ ಆಯ್ತಾ? ನೋಡಕ್ಕೆ ಕ್ಯೂಟ್ ಆಗಿ ಚೆನ್ನಾಗಿದ್ದಾರೆ ಹೀರೋ ನಮ್ದು. ಅಡ್ವೈಸ್ ಮಾಡಿದ್ರು ಸರ್, ಸ್ಟೋರಿ ತುಂಬಾ ಚೆನ್ನಾಗಿದೆ, ಯಾರಾದ್ರೂ ಒಳ್ಳೆ ಹೀರೋನ ಹಾಕೊಳ್ಳಿ ಅಂದ್ರ. ಓಕೆ, ನಾನು ಒಂದು ಒಳ್ಳೆ ಹೀರೋಯಿನ್ ನಾನು ಹುಡುಕ್ತಾ ಇದ್ದೀನಿ ಮೇಡಮ್, ಸಿಕ್ಕಿದಾಗ ನೋಡೋಣ ಒಳ್ಳೆ ಹೀರೋಯಿನ್ ಹುಡುಕೋಣ. ಆ ಥರ ನಿಮ್ದು ಕನೆಕ್ಷನ್ ಆಗಿರೋದು ಈಗ ಈ ಫಿಲಮ್ಗೆ, ಕಾಸ್ಟಿಂಗು. ಓಕೆ. ಹಾಂ, ಸೊ ಅವ್ರು ಹೇಳಿದ್ರು ನೋಡೋಕ್ಕೆ ಎಲ್ಲ ಹಿ ವಾಸ್ ಆಲ್ಸೋ ಕ್ಯೂಟ್. ಓಕೆ ಫೈನ್. ಮತ್ತು ಯಂಗ್ ಹೀರೋ, ಸೊ
ಅಂದ್ರೆ ಒಂದು ವೈಬ್ ಸೆಟ್ ಆಗುತ್ತೆ ನಮ್ಮೆಲ್ಲರದು. ಚಾಕ್ಲೇಟ್ ಬಾಯ್ ಸೊ ಎಲ್ಲರದು ವೈಬ್ ಸೆಟ್ ಆಗುತ್ತೆ, ಒಂದೇ ಏಜ್ ಗ್ರೂಪ್ ಅಲ್ಲಿ ಇದೀವಿ, ಸೊ ಮಾಡಕ್ ನಂಗೆ ಈಸಿ ಆಗ್ಬೋದು ಅಂತ ಐ ಥಾಟ್. ಸೊ ಹಂಗೆ ಇತ್ತು. ಬಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ, ನಂದು ಅವ್ರದ್ದು ಒಂಥರ ಲವ್ ಹೇಟ್ ರಿಲೇಶನ್ಶಿಪ್. ಸೈಕೋ ನನ್ನಲ್ಲೂ ಒಬ್ಬ ಸೈಕೋ ಇದಾನೆ ಅಂತ ಇನ್ನೊಂದು ಸೈಕೋ ನೋಡಿದ್ರೆ ಗೊತ್ತಾಯ್ತು. ನಾನು ನಿಮ್ ಬಗ್ಗೆ ಹೇಳ್ತಿಲ್ಲ, ಸೈಕೋ ಬಗ್ಗೆ ಹೇಳ್ತಿದ್ದೀನಿ. ಸೊ ಹಾಗಾಗಿ ಬಟ್ ಕ್ಯಾರೆಕ್ಟರ್ ಅವ್ರೇನು ನರೇಟ್ ಮಾಡಿದ್ರು ಅದು ಅಷ್ಟನ್ನೇ ಅವ್ರು ಇಟ್ಟಿದ್ದಾರೆ, ಏನು ಕಟ್ ಮಾಡಿರೋದು ಅದೆಲ್ಲ ಇಲ್ಲ. ಸೊ ಅವ್ರಿಗೆ ನೀಟ್ ಕ್ಲಾರಿಟಿ ಇತ್ತು, ಎಷ್ಟು ಶೂಟ್ ಮಾಡಬೇಕು ಅಷ್ಟೊಂದು ಶೂಟ್ ಮಾಡಿದ್ದಾರೆ, ಅಷ್ಟನ್ನೇ ಹಾಕಿದ್ದಾರೆ. ಸೊ ಈಗ ಐಶ್ವರ್ಯ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ಅಂದ್ರೆ ನೀವು ಆಫ್ಟರ್ ಬ್ರೇಕಪ್ ನೀವು ಬರೋದಾ ಅಥವಾ ನಿಮ್ಮಿಂದನೇ ಬ್ರೇಕಪ್ ಆಗೋದಾ? ಸರ್ ಎಲ್ಲ ಇಲ್ಲೇ ಕೊಟ್ಬಿಟ್ರೆ ಇವಾಗ ನೀವೇನು ಅಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಒಂದ್ ಹುಡುಗಿ ಇರುತ್ತೆ, ಅವ್ರ ಜೊತೆ ಬ್ರೇಕಪ್ ಆಗುತ್ತೆ, ಆಮೇಲೆ ಇನ್ನೊಂದು ಹುಡುಗಿ ಫಿಲ್ಮ್ ಅಲ್ಲಿ ನೀವು ಬಂದು ನೋಡ್ಬೇಕು. ಬಟ್ ನಾನು ಇದ್ರಲ್ಲಿ ನಾನ್ ಮಾತಾಡ್ತೀನಿ ಒಂದ್ಸಲ. ಹೇಳಿ ಸ್ಕ್ರೀನ್ ಸ್ಪೇಸ್ ಕದೀತಾ ಇದೆ. ಅದೇ ಲೈಕ್ ಫುಲ್ ಅವರೇ ತಗೊಂತಿದ್ದಾರೆ, ನಾನು ಸ್ವಲ್ಪ ಕೊಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೇಡಮ್ ಪೂರ್ತಿ ತಗೊಳ್ಳಿ. ನನ್ನ ಹೋಗಿ ನಾವಿಬ್ರೇ ಕೊಡ್ತೀವಿ. ಗಂಡಮಕ್ಳಿಗೆ ಸಮಾನತ್ವ ಇಲ್ಲ ಸರ್. ಇದ್ರಲ್ಲಿ ಮೇಘ್ನಾನ ಅಂತ ಪಾತ್ರನೇ ಭಾವಿಸಿದೀನಿ. ನಂಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಅವ್ರ ಸ್ಕ್ರಿಪ್ಟ್ ಓದಿದೆ ಫಸ್ಟ್ ಲೈಕ್ ಆಬ್ವಿಯಸ್ಲಿ ಅದು ಓದಾಗ್ಲೇ ಗೊತ್ತಾಗುತ್ತೆ ಬೇರೆ ಬೇರೆ ಫೀಮೇಲ್ ಕ್ಯಾರೆಕ್ಟರ್ಸು ಇದಾರೆ ಇದರಲ್ಲಿ ಅಂತ. ನಂಗೆ ಇಷ್ಟವಾಗಿದ್ದು ಈ ಕ್ಯಾರೆಕ್ಟರ್ಗೆ ಒಂದು ರೇಂಜ್ ಇತ್ತು, ಬೇರೆ ಬೇರೆ ಶೇಡ್ಸ್ ಮತ್ತೆ ಬೇರೆ ಬೇರೆ ಏಜ್ ಗ್ರೂಪ್ ಅಲ್ಲಿ ತೋರಿಸಿದ್ದಾರೆ. ಸೊ ನಂಗೆ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಅದರಲ್ಲಿ ವೇರಿಯೇಷನ್ಸ್ ಬರುತ್ತೆ. ಸೊ ನಂಗೆ ಅದು ಕನೆಕ್ಟ್ ಆಯ್ತು. ಪ್ಲಸ್ ಬೇರೆ ಫೀಮೇಲ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದು ಚೆನ್ನಾಗಿತ್ತು, ಯಾಕಂದ್ರೆ ನಮಗ್ ನಾವೇ ಸಪೋರ್ಟ್ ಆಗಿದ್ವಿ. ಮತ್ತೆ ಲೈಕ್ ಮೇಕಪ್ ಆಗಿರ್ಲಿ, ಹೇರ್ ಆಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಸೊ ಒಂಥರ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಸೊ ಇನ್ಸೆಕ್ಯೂರಿಟಿ. ಓಕೆ, ಕ್ಯಾರೆಕ್ಟರ್ ಆರ್ಕ್ ಬಗ್ಗೆ ಹೇಳೋದಾದ್ರೆ ನಿಮ್ದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಆಡಿಯನ್ಸಿಗೆ ನೋಡಿದಾಗ? ಎಷ್ಟರ ಮಟ್ಟಿಗೆ ರಿಲೇಟಬಿಲಿಟಿ ಫ್ಯಾಕ್ಟರ್ ಇರುತ್ತೆ? ಇವತ್ತಿನ ಹೆಣ್ಮಕ್ಳಿಗೆ ಎಷ್ಟು ರಿಲೇಟ್ ಆಗ್ತೀರಾ ನೀವು ಅಂತ? ಸೊ ಐ ಥಿಂಕ್ ಡೆಫಿನೆಟ್ಲಿ ಯೂತ್ ಕನೆಕ್ಟ್ ಆಗುತ್ತೆ. ಐ ಕನೆಕ್ಟೆಡ್ ವಿತ್ ದ ಕ್ಯಾರೆಕ್ಟರ್ ಆ್ಯಂಡ್ ವಿತ್ ದ್ಯಾಟ್ ಕನೆಕ್ಷನ್ ನಾನು ಈ ರೋಲನ್ನು ಪ್ಲೇ ಮಾಡಿದ್ದೀನಿ. ಸೊ ಐ ಬಿನ್ ಆಸ್ ಆನೆಸ್ಟ್ ಆಸ್ ಐ ಕ್ಯಾನ್ ಬಿ. ಸೊ ಐ ಆಮ್ ಶೋರ್ ಲೈಕ್ ಆಡಿಯನ್ಸು ಅದನ್ನ ನೋಡಿದಾಗ ಅವ್ರಿಗೂ ಕನೆಕ್ಟ್ ಆಗುತ್ತೆ. ಸ್ಕೂಲಲ್ಲಿ ಆಗಿರಲಿ, ಕಾಲೇಜಲ್ಲಿ ಆಗಿರಲಿ, ಒಂದು ಹೆಣ್ಮಗು ಲೈಕ್ ಸ್ಕೂಲಲ್ಲಿ ಅವ್ಳು ಫಸ್ಟ್ ಕ್ರಶ್ ನೋಡಿದಾಗ ಹೆಂಗೆ ಅನ್ಸುತ್ತೆ ಅವಳಿಗೆ, ಆ ಥರ ಫೀಲಿಂಗ್ಸು. ಮತ್ತು ಲೈಫಲ್ಲಿ ಏನೋ ಒಂದು ಸಾಧಿಸ್ಬೇಕು, ನಾನು ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಒಂದು ಫೀಲಿಂಗು ಇರುತ್ತೆ ಒಬ್ರೊಬ್ರಿಗೆ. ಸೊ ಸಾರಿ ಬಟ್ ಈ ಥರ ಒಂದು ಸ್ವಲ್ಪ ರಿಲೇಟಬಿಲಿಟಿ ಇದೆ. ಸೊ ಖಂಡಿತ ಕನೆಕ್ಟ್ ಆಗ್ತಾರೆ. ಓಕೆ, ಸೊ ಈಗ ಆ್ಯಕ್ಚುಲಿ ನನಗೆ ಟ್ರೈಲರು ಟೀಸರ್ ಎಲ್ಲ ನೋಡಿದೆ. ಓಕೆ, ಪ್ರೇಮಂ ಮಧುರಂ ಅಂತ ಇದೆ, ನಂಗೆ ಅದು ಓಕೆ ಏನೋ ಮೋಸ್ಟ್ಲಿ ಆ್ಯಪ್ಟ್ ಆಗಿದೆ ಅಂತ ಅನ್ನಿಸ್ತು. ಬಟ್ ಅದು ಮನದ ಮಾತು ಹಾಡು ನೋಡಿದ್ಮೇಲೆ ನಂಗೆ ಅನಿಸಿದ್ದು ಪ್ರೇಮಂ ಅದರಂ ಅಂತ ಇಡ್ಬೋದಿತ್ತಲ್ಲ ಟೈಟಲ್. ಪ್ರೇಮಂ ಕಾಮಂ ಅದು ಇಡ್ಬೋದಿತ್ತು ಆ್ಯಕ್ಚುಲಿ, ಅದು ತುಂಬ ಆ್ಯಪ್ಟ್ ಅಂತ ಅನ್ನಿಸ್ತಾ ಇತ್ತು. ಸೊ ಅಂದರೆ ಅಷ್ಟರ ಮಟ್ಟಿಗೆ ಕಿಸ್ಸಿಂಗ್ ಸೀನ್ಸ್ ಅಂದರೆ ಅಫ್ಕೋರ್ಸ್ ಇಟ್ ಈಸ್ ನಾಟ್ ಲೈಕ್ ಅಂದರೆ ತುಂಬ ಏನೋ ನೋಡೋಕ್ಕೆ ಗಲೀಜ್ ಆ ಥರ ಏನೋ ಅನ್ನಿಸ್ತಾ ಇಲ್ಲ. ತುಂಬ ವೆರಿ ವೆಲ್ ಶಾರ್ಟ್ ಆ ಥರದ್ದೆಲ್ಲ. ಅಷ್ಟು ಅವಶ್ಯಕತೆ ಇತ್ತಾ ಹೇಗೆ ಅಂತ? ಸರ್ ಅಲ್ಲಿ ಕನ್ವೆ ಮಾಡಬೇಕು ಅನ್ಕೊಂಡ್ರೆ ಇದು ಮಾಡಾದ್ಮೇಲೆ ರೆಡಿ ಆದ್ಮೇಲೆ ಫೈಲು ನಾವು ನಾನು ಹೇಳ್ದಂಗೆ ನನಗೆ ಫಸ್ಟ್ ಡೆಬ್ಯೂ ಡೈರೆಕ್ಟರ್ ಆಗಿರೋದ್ರಿಂದ ಐ ಆಲ್ವೇಸ್ ಲುಕ್ ಫಾರ್ ಈ ಬೇರೆಯವ್ರು ಏನು ಅನ್ಕೋತಿದಾರೆ ಚೆಕ್ ಮಾಡ್ತಿದ್ದೆ. ಸೊ ಔಟ್ ಆದ್ಮೇಲೆ ಇವರೆಲ್ಲ ನೋಡಿದ್ಮೇಲೆ ನಮ್ಮ ಸರ್ಕಲ್ ಆಗಲಿ ಇದಕ್ಕಾಗಲಿ ಇದೇನು ಮಾರ್ಕೆಟಿಂಗ್ ಪರ್ಪಸ್ಗೆ ಅಂತ ಮಾಡಿರೋ ಸಾಂಗ್ ಅಂತೂ ಅಲ್ವೇ ಅಲ್ಲ. ಕ್ಲಿಯರ್ ಆಗಿ ಅದು ಇದನ್ನ ಹಿಡ್ಕೊಂಡೆ ನಾನು ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ನಾನು ಬೇರೆ ಥರ ಸಿನಿಮಾನೇ ಮಾಡ್ತಿದ್ದೆ, ಇದು ಮಾಡಬೇಕು ಅನ್ನೋ ಇದಿರಲಿಲ್ಲ. ಇಟ್ಸ್ ವೆರಿ ಸಿಂಪಲ್. ನಮ್ಮದು ಮೆಸೇಜ್ ಏನು ಅಂದರೆ ಆ ವಿಡಿಯೋ ಅದು ನೋಡಿದ್ರೆ ನೀವು ಆ ವಿಡಿಯೋ ನೋಡಿದ್ರೆ ಈಗ ಆ ಕಪಲ್ ಹೇಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ವೆರಿ ಕ್ಲೋಸ್ ಟು ಈಚ್ ಅದರ್. ಓಕೆ, ಎಷ್ಟು ಮಟ್ಟಿಗೆ ಅವರಿಬ್ರು ಒಂದಾಗಿದ್ದಾರೆ ಅನ್ನೋದು ಅದೊಂದು ಒಂದು ಟ್ರಾನ್ಸಿಷನ್ ಫೇಸ್ ಸಾಂಗ್. ಅದು ಫಿಲ್ಮ್ ನೀವು ನೋಡಿದಾಗ ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟ್, ಅಲ್ಲಿ ಗೃಹ ಪ್ರವೇಶ ಆದಾಗ್ಲೂ ಬಿಡ್ತಾ ಇಲ್ಲ, ಎಲ್ಲೂ ಹೋದ್ರೂ ಬಿಡ್ತಿಲ್ಲ ನೀವು, ಅದೇ ಗೊತ್ತಾಯ್ತು. ಸೊ ಅಷ್ಟೇ ಸರ್, ನಮ್ದು ಆ ಸಾಂಗ್ ಸ್ಟಾರ್ಟ್ ಆಗೋದೇನು ಮ್ಯಾಡ್ನೆಸ್ ಆಫ್ ಲವ್. ಒಂದು ಆ ರೇಂಜ್ ಹುಚ್ಚು ಕನ್ನಡ ಸಂಸ್ಕೃತದಲ್ಲಿ ಒಂದು ಇದೆ ಸರ್ ಗಾದೆ, ಕಾಮಾಂತುರಾಣಂ ನಾ ಭಯಂ ನಾ ಲಜ್ಜ ಅಂತ ಕೇಳಿರ್ತೀರಾ. ಅದ್ರ ಅರ್ಥ ಇಷ್ಟೇ, ಕಾಮದಿಂದ ಕಣ್ಣು ಇದಾದವ್ರಿಗೆ ಭಯ ಇಲ್ಲ, ನಾಚಿಕೆ ಇಲ್ಲ, ಏನೂ ಇಲ್ಲ, ಅಷ್ಟೇ. ಆ ಕ್ಯಾರೆಕ್ಟರ್ ಹಂಗೆ ಅಂದ್ರೆ ಅಷ್ಟೇ ಸರ್. ಆ ಕ್ಯಾರೆಕ್ಟರ್ ಏನಿದೆ ಅದು ಸ್ಕ್ರಿಪ್ಟ್ ಸ್ಟೋರಿ ನೋಡಿದಾಗ ನಿಮ್ಗೆ ಅದು ಎಲ್ಲರೂ ಹೇಳೋದು ಇಷ್ಟು ಏನಾದ್ರು ಕೇಳಿದ್ರೆ ನೋಡ್ಬಿಡಿ ಅಂತಾರೆ. ಬಟ್ ಹಾನೆಸ್ಟ್ ಆಗಿ ನಿಮ್ಗೆ ರಿಲೇಟ್ ಆಗ್ತಿದೆಯಾ ಇಲ್ಲ ಅಂತಾನೆ ನಾನು ಯೂತ್ನ ಕೇಳೋದು. ಇವಾಗ ಆ ಏಜಲ್ಲಿ ಇವಾಗ 26, 23 ಇಟ್ ಈಸ್ ವೆರಿ ನ್ಯಾಚುರಲ್, ಅದರಲ್ಲಿ ಏನು ಡೌಟ್ ಇಲ್ಲ. ಬಟ್ ನಂಗೆ ಐ ಜಸ್ಟ್ ವಾಂಟ್ ಟು ಆಸ್ಕ್ ಅಂದರೆ ಐಶ್ವರ್ಯ ಅವ್ರಿಗೆ ಅಂದರೆ ಅಫ್ಕೋರ್ಸ್ ನೋಡಿ ಅದನ್ನು ಕಮೆಂಟ್ ಪಾಸ್ ಮಾಡೋದೆಲ್ಲ ವೆರಿ ಈಸಿ, ಹಿಂಗೆ ಮಾಡಿದ್ದಾರೆ ಆ ಥರದೆಲ್ಲ ಅಂತ.
ಬಟ್ ಫಾರ್ ಅನ್ ಆ್ಯಕ್ಟ್ರೆಸ್ ಅದು ಆ್ಯಕ್ಟರ್ ಎಷ್ಟರ ಮಟ್ಟಿಗೆ ಪ್ರಿಪರೇಷನ್ ಅಗತ್ಯ ಇದೆ, ಅಥವಾ ಇದು ಬಂದಾಗ ಇದು ಎಷ್ಟು ಕನ್ವಿನ್ಸ್ ಆಯಿತು ನಿಮಗೆ ಇದು ಮಾಡಬೇಕಾ ಅಂತ ನಿಮ್ಗೊಂದು ಥಾಟ್ ಇರಬಹುದು, ಹೌದು. ಸ್ಕ್ರೀನ್ ಮೇಲೆ ಇದು ಮಾಡಬೇಕಾ ಯಾಕೆ ಅಂತಲ್ಲ, ಬಟ್ ಸ್ಟಿಲ್ ನೀವು ಅದನ್ನು ಚೂಸ್ ಮಾಡಿದ್ದೀರಾ. ಸೊ ಏನಿತ್ತು, ವಾಟ್ ವಾಸ್ ಯುವರ್ ಥಾಟ್ ಪ್ರೊಸೆಸ್? ಅದು ಬಂದು ಹೇಳಿದಾಗ ಇಷ್ಟರ ಮಟ್ಟಿಗೆ ಕಿಸ್ಸಿಂಗ್ ಸೀನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿದಾಗ ಹೆಂಗೆ ಯೋಚನೆ ಮಾಡಿದ್ರಿ ನೀವು? ಇದಂತೂ ಲೈಕ್ ದ ಮೋಸ್ಟ್ ಔಟ್ ಆಫ್ ಕಂಫರ್ಟ್ ಝೋನ್ ಮಾಡಿರುವಂತ ಇದು ನಂಗೆ. ಯಾಕಂದ್ರೆ ಇಷ್ಟವರೆಗೂ ಈ ಥರದ್ದು ಮಾಡಿರಲಿಲ್ಲ ನಾನು ಯಾವತ್ತು. ಆ್ಯಂಡ್ ಅವ್ರಿಗೂ ಹೇಳಿದ್ದೆ ಲೈಕ್ ನಂಗೆ ತುಂಬ ಲೈಕ್ ನರ್ವಸ್ನೆಸ್ ಇದೆ, ಮತ್ತು ಜನ ಏನಂತಾರೆ, ನಂಗೆ ಮತ್ತೆ ಯಾವ ಥರ ರೋಲ್ಸ್ ಸಿಗುತ್ತೆ ಇದೆಲ್ಲ ನಂಗೆ ಆ್ಯಸ್ ಅನ್ ಆ್ಯಕ್ಟರ್ ಯು ಥಿಂಕ್ ಅಬೌಟ್ ಆಲ್ ದ್ಯಾಟ್ ಅಲ್ವಾ. ಸೊ ಅದೇ ಅವ್ರಿಗೆ ಹೇಳಿದೆ. ಬಟ್ ಮಂಜು ಸರ್ ಇದ್ದರು ದ DOP, ಆ್ಯಂಡ್ ಐ ಥಿಂಕ್ ಹಿ ಮೇಡ್ ಶೋರ್ ಅದು ವಲ್ಗರ್ ಆಗಿ ತೋರಿಸಿಲ್ಲ, ಎಲ್ಲೂ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ಮಧ್ಯ ತುಂಬಾ ಡಿಸ್ಕಷನ್ನು ಇತ್ತು, ಈ ಥರ ನೀವು ಕಂಫರ್ಟಬಲ್ ಇದ್ದೀರಾ ಅಂತ ಯಾವಾಗಲೂ ಚೆಕ್ ಮಾಡೋರು ಅವರು. ಲೈಕ್ ನಿಮ್ಗೆ ಏನು ಕಂಫರ್ಟಬಲ್ ಇದೆಯೋ ಅದು ಮಾಡೋಣ, ಅದಕ್ಕಂತ ಜಾಸ್ತಿ ಏನು ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಕನ್ಸೆಂಟ್ ಇತ್ತು. ಸೊ ಐ ಥಿಂಕ್ ಇಟ್ಸ್ ಕಮ್ ಔಟ್. ಸರ್ ಹಾನೆಸ್ಟ್ ಆಗಿ ಒಂದು ಗಂಡ್ಸಾಗಿ ಹೇಳ್ತಿದ್ದೀನಿ ಡೈರೆಕ್ಟಾಗಿ, ನನಗೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಬೇರೆ ಯಾರ ಹತ್ರ ಇದು ಮಾಡೋಕೆ ಆಗ್ತಿತ್ತ ಅಂದರೆ ವರ್ಸ್ಟಾಗೆ ಬರ್ತಿತ್ತು. ಅಲ್ಲೇನು ಕಪಲ್ ಇದೇನು ಬರ್ತಿತ್ತು ಅದು ಬೇರೆಯವ್ರ ಜೊತೆ ಬರ್ತದೇ ಇಲ್ಲ ಗೊತ್ತು ನನಗೆ. ಐಶ್ವರ್ಯ ಈ ಫಿಲ್ಮ್ ನಾವು ಇದು ಅನ್ಕೊಂಡಾಗ ನಾವು ಅದಕ್ಕಿಂತ ಮುಂಚೆ ಜಿಮ್ಗೆ ಹೋಗ್ತಿದ್ವಿ, ಜೊತೆಗೆ ಫ್ರೆಂಡ್ಸ್ ಆಗ್ತಿದ್ವಿ. ನಾನು ಒಂದೊಂದು ಸೀನು ಒಂದು ಡೆವಲಪ್ಮೆಂಟ್ ಆಗ್ತಿದ್ದು ಹೋಗ್ತಿದ್ದೆ. ನಾನು ಫಸ್ಟ್ ಆಡಿಯನ್ಸ್ ಫಸ್ಟ್ ರೆಫರೆನ್ಸ್ ಐಶ್ವರ್ಯ. ಹಾನೆಸ್ಟಾಗಿ ಎಲ್ಲರ ಮುಖಾಂತರ ಇವಾಗ ವಿ ಶುಡ್ ಥ್ಯಾಂಕ್ ಹರ್. ದಿಸ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಹರ್. ಯಾಕಂದ್ರೆ ನನ್ನ ಬೇರೆ ಹುಡುಗಿ ಬೇರೆ ಯಾರು ಮಾಡಿದ್ರು ನಾನು ಇಷ್ಟು ಕಂಫರ್ಟಬಲ್ ಆಗಿ ಮಾಡ್ತೀನಿ ಅನ್ನೋದು ನನಗೆ ಚಾನ್ಸೇ ಇಲ್ಲ. ಬಿಕಾಸ್ ಫಸ್ಟ್ ಬೇಸಿಕ್ಸ್ ಮಾಡ್ಬೇಕಾದ್ರೆ ನನಗೆ ನಡೀತಿತ್ತು ಹಾನೆಸ್ಟ್ ಆಗಿ. ಐಶ್ವರ್ಯನೇ ಕೈ ಹಿಡಿದು ಅವ್ರು ಯೋಗ ಟ್ರೈನ್ ಮಾಡ್ತಾರೆ, ನನಗೆ ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿಸಿ ಮಾಡಿ ಲೈಕ್ ಕಾಮ್ ಡೌನ್. ಕಂಫರ್ಟ್ ಇದಿತ್ತು ಸರ್, ಇಲ್ಲಾಂದ್ರೆ ಅದು ಬರಲ್ಲ. ಅನ್ಕೊಂಡಂಗೆ ಕ್ಯಾಮ್ರಾಗ ಹಿಂಗಿದ್ರೆ ಕರೆಕ್ಟ್ ಆಗಿ ಬರುತ್ತೆ, ಹಿಂಗಿದ್ರೆ ಬರುತ್ತೆ. ಪ್ರೊಫೆಷನಲಿನೇ ನಾವು ಇದು ಮಾಡಿದ್ದು ಇದಾಗ್ಲಿ, ಹಿಂಗ್ ಮಾಡಿದ್ರೆ ಹಿಂಗ್ ಔಟ್ಪುಟ್ ಬರುತ್ತೆ. ಸಿಂಗಲ್ ಟೇಕ್ಸ್ ಮಲ್ಟಿಪಲ್ ಟೇಕ್ಸ್ ಹೋಗ್ತಿರ್ಲಿಲ್ಲ. ಈ ತರ ಒಂದು ಇದ್ರಲ್ಲಿ ಇಟ್ಕೊಂಡೇ ಮಾಡಿದ್ದು ಎಲ್ಲ. ಇದಕ್ಕೆ ಕ್ಲೋಸ್ ಹೋಗ್ತೀವಿ, ಕಿಸ್ಗೆ ನಾವು ಕ್ಲೋಸ್ ಹೋಗ್ತೀವಿ. ಇದು ವೈಡ್ ಇದೆ, ಸೊ ವೈಡಲ್ಲಿ ಅದು ಮುಗಿಸ್ಬಿಟ್ಟು ವಿತೌಟ್ ಕಿಸ್ ಮಾಡಿಬಿಟ್ಟು ಕ್ಲೋಸ್ಗೆ ಕಿಸ್ ಪರ್ಫೆಕ್ಟ್ ಆಗಿ ಮುಗಿಸ್ಬಿಡೋದು. ನನ್ಗೆ ಕಂಫರ್ಟ್ ಕೊಟ್ಟಿರೋದಕ್ಕೆ ನೀವು ನಂಗೆ ಕಂಫರ್ಟ್ ಕೊಟ್ಟಿದ್ದೀರಾ ಇಲ್ಲ ಒಬ್ಬರಿಂದ ಬಿಕಾಸ್ ಆಫ್ ವಾಟ್ ಫ್ರೆಂಡ್ಶಿಪ್ ವಿ ಹ್ಯಾವ್ ಆ ಕಂಫರ್ಟ್ ಅನ್ನು ಕ್ರಿಯೇಟ್ ಆಯ್ತು. ಓಕೆ, ಅದೇ ಆಡಿಯನ್ಸಿಗೆ ಅಲ್ಟಿಮೇಟ್ಲಿ ಅದರಿಂದ ಏನು ಅಂದರೆ ಇಂಪ್ಯಾಕ್ಟ್ ಆಯಿತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ಆಲ್ ಸ್ಟೋರಿಯಿಂದ ನಮಗೇನು ಅದರಿಂದ ಟೇಕ್ ಹೋಮ್ ಏನು, ಆ ಸೀನ್ಸ್ ಎಲ್ಲ ಎಷ್ಟು ಲೈಕ್ ಸ್ಟೋರಿಗೆ ಎಷ್ಟು ಪೂರಕವಾಗಿತ್ತು ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಡಿಯನ್ಸ್ ಆರ್ ದ ಬೆಸ್ಟ್ ಕ್ರಿಟಿಕ್, ನಿಮಗೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಎಂಥದೇ ಸೀನ್ ಮಾಡಿ ಎಷ್ಟೇ ಕಷ್ಟಪಡ ಅದೆಲ್ಲ ನೋಡಲ್ಲ, ಅವ್ರಿಗೆ ಎಂಟರ್ಟೈನ್ ಆಗ್ತಿದೆಯಾ ಅಥವಾ ಅವರನ್ನು ಎಂಗೇಜ್ ಮಾಡ್ತಾ ಅನ್ನೋದಷ್ಟೇ ಅದಕ್ಕೆ ಅವರಿಗೆ ಮ್ಯಾಟ್ರ್ ಆಗುತ್ತೆ. ಹೌದು, ಅದು ಸಾಧ್ಯ ಆಗಿದೆ. ಸೊ ಅದಕ್ಕೆ ಬೇಕಾದಾಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳ್ತೀರಾ ನೀವು, ಕಿಸ್ಸಿಂಗ್ ಸೀನ್ಸ್ ಎಲ್ಲ ವಾಟ್ ಎವರ್ ಇಟ್ ಇಸ್. ಓಕೆ, ಕರೆಕ್ಟ್. ನೀವು ಅನುಷಾ ಅವ್ರಿಗೆ ಆ ಥರದ್ದೇನು ಇರಲಿಲ್ವಾ ಸೀನ್ಸ್ ಎಲ್ಲ? ಸಸ್ಪೆನ್ಸ್ ಇಟ್ಟಿದೆ ಸರ್. ಅದು ನೀವು ಮೂವಿಯಲ್ಲೇ ಬಂದು ನೋಡ್ಬೇಕು. ಹೌದಾ? ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮದು ಕೂಡ ಅದು ಬೇರೆ ಥರ ಇರ್ತದೆ. ಬೇರೆ ಥರ ಇರುತ್ತೆ. ಅಂದರೆ ಕ್ಲೀನ್ ಲಸ್ಟ್ ಸ್ಟೋರಿ ಅಂತೆಲ್ಲ ಹೇಳಿದ್ರಲ್ಲ, ಆ ಥರನ ಯಾವ ಥರ? ವೆರಿ ಕ್ಲೀನ್ ಸ್ಟೋರಿ ಸರ್. ಓಕೆ, ಕ್ಲೀನ್ ಲವ್ ಸ್ಟೋರಿ ವಿತ್ ಎ ಪಿಂಚ್ ಆಫ್ ಲಸ್ಟ್ ಆ ಥರನ? ಹಂಗೆ ಸರ್, ಲವ್ ಇಸ್ ದ ಡ್ರೈವಿಂಗ್, ಐ ಮೀನ್ ಲಸ್ಟ್ ಇಸ್ ದ ಡ್ರೈವಿಂಗ್ ಫ್ಯಾಕ್ಟರ್ ಫಾರ್ ಲವ್ ಅಂತ ಹೇಳ್ತೀರಾ? ಡಿಸೈರ್ ಇಸ್ ದ ಫ್ಯಾಕ್ಟರ್ ಫಾರ್ ಎವ್ರಿಥಿಂಗ್ ಸರ್. ಓಕೆ, ಡಿಸೈರ್ ಅನ್ನೋದಿದ್ರೇನೆ ಏನೇ ಮಾಡೋದಕ್ಕೂ. ನಾನು ಹೇಳೋದೇನಂದ್ರೆ ಸರ್, ಒಂದು 60 years old ವ್ಯಕ್ತಿಗೂ ಆ ಲಸ್ಟು ಆ ರೊಮ್ಯಾನ್ಸು ಅದು ಇರ್ಬೇಕು ಸರ್. ಅದಿಲ್ಲ ಅಂದ್ರೆ ಸರ್ ಎಷ್ಟ್ ದಿನ ಅಂತ ಐ ಲವ್ ಯು ಅಂತ ಹೇಳ್ಕೊಂಡು ಹೋಗ್ತೀರಾ ಸರ್? ಆ ಕೇಳಿ ಮುಂಚೆ ನಂದೊಂದು ಡೈಲಾಗ್ ಇತ್ತು ಸರ್, ಲವ್ ಸಿಂಬಲ್ಗೆ ಒಂದು ವ್ಯಾಲ್ಯೂ ಇತ್ತು ಸರ್. ಹಾರ್ಟ್ ಸಿಂಬಲ್ಗೆ ಹಾರ್ಟ್ ಹಾಕಿ ಒಂದು ಹುಡುಗಿ ಕೊಟ್ರೇನೆ ಅದು ಆ ರೇಂಜಿಗೆ ಸೀರಿಯಸ್ ಮ್ಯಾಟರ್ ಇತ್ತು ಅವಾಗ. ಇವಾಗ ದಿನ ವಾಟ್ಸ್ಆಪ್ ಅಲ್ಲಿ ಎಲ್ಲ ಲೈಕ್ ಸಿಂಬಲ್ ಹಾರ್ಟ್ ಸಿಂಬಲ್ ಕೊಟ್ಬಿಟ್ಟಿದ್ದಾರೆ. ಇಂಥ ಜನರೇಷನ್ ನಾವಿದ್ದಾಗ ಇನ್ನು ಹಳೆ ಕಾಲದಂಗೆ ಗಂಡ ಹೆಂಡತಿ ಆಗಲ್ಲ, ಅಪ್ಗ್ರೇಡ್ ಆಗ್ಬೇಕು. 60 years ಏಜ್ ಅಲ್ಲೂ ಒಂದು ಅಪ್ಗ್ರೇಡ್ ಆಗಿರ್ಬೇಕು, ಒಂದು ರೊಮ್ಯಾನ್ಸ್ ಇರ್ಬೇಕು, ಅವಾಗ ಲೈಫ್ ಖುಷಿಯಾಗಿರುತ್ತೆ. ಸೊ ಅದೇನಾ ನಿಮ್ದು ಸಿನಿಮಾ ಥೀಮು? ಏನ್ ಕತೆ? ಥೀಮ್ ಅಂತಲ್ಲ ಸರ್, ಆ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳ್ತಿದ್ದೀನಿ. ವಿಕ್ರಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ, ಹೌ ಹಿ ಈಸ್ ಅನ್ನೋದು. ಥೀಮು ನಿಮಗೆ ಟೇಕ್ ಹೋಮ್ ಮೆಸೇಜ್. ನಾನು ಫಸ್ಟ್ಲಿ ಏನೋ ದೊಡ್ಡ ಮೆಸೇಜ್ ಕೊಡಕ್ ಬಂದಿಲ್ಲ ಸರ್. ಎಲ್ಲರಿಗೂ ಗೊತ್ತಿರೋ ಮೆಸೇಜ್ ಮತ್ತೆ ರಿಫ್ರೆಶ್ ಮಾಡ್ತಿದ್ದೀನಿ ಅಷ್ಟೇ. ಎಲ್ಲರಿಗೂ ಗೊತ್ತಿರೋದೆ, ಇದು ಏನು ಹೊಸದೇನು ಇದಿಲ್ಲ. ಬಟ್ ನಾನು ಹೇಳೋದು ಹೊಸ ರೀತಿಯಾಗಿ ನಿಮ್ಗೆ ಕನ್ವೆ ಆಗುತ್ತೆ. ಓಕೆ,
ಅನುಷ್ ಅವ್ರೆ ನೀವು ಹೇಳಿ, ಸಾಕಷ್ಟು ಆಲ್ರೆಡಿ ಲೈಕ್ ಜೋಶ್ ಇರ್ಬೋದು, ಹ್ಯಾಪಿ ಡೇಸ್ ಅಥವಾ ವಾಟ್ ಎವರ್ ಜಾಲಿ ಡೇಸ್ ಆ ಥರದ್ದು ರೀಸೆಂಟಾಗಿ ಇಂಟರ್ವಲ್ ಮತ್ತು ವಿದ್ಯಾರ್ಥಿನಿಯರೇ ಸಾಕಷ್ಟು ಈ ಥರ ಕಾಲೇಜ್ ರಾಮ್ ಕಾಮ್ ಸ್ಟೋರೀಸ್ ಮತ್ತು ಆ ಥರ ಕಮಿಂಗ್ ಆಫ್ ಏಜ್ ಸಿನಿಮಾಸ್ ತುಂಬ ಬಂದಿದೆ ಆ್ಯಕ್ಚುಲಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಡಿಫ್ರೆಂಟ್ ಅಂತ ಅನಿಸಿದೆ ಆ್ಯಸ್ ಅನ್ ಆಡಿಯನ್ಸ್? ನೀವು ಈ ಕತೆ ಕೇಳಿದಾಗ ಪ್ಲಸ್ ಡಬ್ಬಿಂಗ್ ಟೈಮಲ್ಲೆಲ್ಲ ನೋಡಿರ್ತೀರ, ಎಷ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ? ಜನಗಳಿಗೂ ಅಷ್ಟೇ ಲೈಕ್ ಹೊಸತ್ತು ಅಂತ ಹೇಗೆ ಅನಿಸುತ್ತೆ ಇದು? ಸೊ ನೀವು ಇವಾಗ ಏನೆಲ್ಲ ಮೂವೀಸ್ ನೀವು ಮೆನ್ಷನ್ ಮಾಡಿದ್ದೀರಾ ಅದರಲ್ಲಿ ಕೋರ್ ದೇ ಓನ್ಲಿ ಕೆಪ್ ಕಾಲೇಜ್ ಥಿಂಗ್ ಅದರ ಅರೌಂಡೇನೆ ದ ಹೋಲ್ ಮೂವೀಸ್ ರಿವಾಲ್ವಿಂಗ್. ಇದರಲ್ಲಿ ಹಂಗಲ್ಲ, ಅದನ್ನು ತೋರಿಸಿದ್ದಾರೆ. ಅದ್ರ ಹಿಂದೆ ಸ್ಟೇಜಸ್ಸು ಇದೆ, ಅದ್ರ ಮುಂದೆನೂ ಇದೆ, ಕೆಲ್ಸಕ್ಕೆ ಬಂದ್ಮೇಲೂ ಏನು ಅಂತ ಇದೆ. ಸೊ ಅದು ಒಂದು ಡಿಫ್ರೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀನಿ. ಸೊ ಥ್ರೂ ದ ಏಜಸ್ ಎಲ್ಲ ಹೆಂಗ್ ಗ್ರೋ ಆಗ್ತಾರೆ, ಅದೇ ಪರ್ಸನ್ ಸೇಮ್ ಆಗಿರಲ್ಲ ಸರ್. ವೆನ್ ನೀವೇ 8th ಕ್ಲಾಸಲ್ಲಿ ಇದ್ದಾಗ ನೀವು ಹೆಂಗಿದ್ದೀರಾ, ಸ್ಟೋರಿ ಇಲ್ಲ. ಸೊ ಬೇರೆ ಸ್ಟೇಜಸ್ ಆಫ್ ಲೈಫ್ ಇದೆ ಅಂತ ಹೇಳಿ ಇಟ್ಸ್ ಕಂಪ್ಲೀಟ್. ನೀವು ಎಲ್ಲ ನೋಡಿದಾಗ ನಿಮ್ಗೇನೆ ಅರ್ಥ ಆಗ್ತದೆ ಇಟ್ ಇಸ್ ಈ ಜನರೇಷನ್ಗೆ ಪ್ಯೂರ್ಲಿ ಮಾಡಿರೋ ಸ್ಟೋರಿ. ಎಸ್, ನನಗೆ ಯೂನಿಕ್ ಆಗಿದೆ ಅಂತ ಅನ್ಸ್ತು, ಬಿಕಾಸ್ ಐವ್ ಸೀನ್ ದ ಹೋಲ್ ದಿಸ್ ಥಿಂಗ್. ಸ್ಕ್ರಿಪ್ಟ್ ಓದಿದ್ದೀನಿ, ಇನ್ನು ಜನರು ಬಂದು ಡಿಸೈಡ್ ಮಾಡ್ಬೇಕು ಅವರಿಗೆ. ಕರೆಕ್ಟ್. ಈಗ ಈ November 14th ಯಾಕದು ಮಕ್ಕಳ ದಿನಾಚರಣೆ ದಿನ ನೀವು ನಿಮ್ಮ ಸಿನಿಮಾ ರಿಲೀಸ್ ಮಾಡ್ತೀರಾ? November 14th 9 months ಕರೆಕ್ಟ್. ಅದ ಅರ್ಥ ಆಯ್ತು ಅದಕ್ಕೆ. ಓಕೆ, ಅದಕ್ಕೆ ಇವಾಗ November 14th ನೀವು ಫೆಬ್ರವರಿಯಲ್ಲಿ ಶುರು ಮಾಡಿದ್ದೆ ಈ ಸಿನಿಮಾ ಹಾಗಾದ್ರೆ? 1 year ಫೆಬ್ರವರಿ. ಈಗ ರೈಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ರೈಟಿಂಗ್ ಸ್ಟೋರಿ ಅದು ಇದೆಲ್ಲ. ಸೊ ಒಂದು ಎಲ್ಲಾರನ್ನೂ ಒಪ್ಸಿ ಎಲ್ಲ ಮಾಡಿ ಒಂದು ಪ್ರೀ ಪ್ರೊಡಕ್ಷನ್ ಸ್ಟ್ರಾಂಗ್ ಆಗಿ ಮಾಡ್ಕೊಂಡು ತುಂಬಾ ಟೈಮ್ ತಗೊಂಡು ಲೊಕೇಶನ್ ಪ್ರೀ ಪ್ರೊಡಕ್ಷನ್ ಬೇಬಿ ಪ್ರೊಡಕ್ಷನ್ ಅಲ್ಲ ಸರ್, ಪ್ರೀ ಪ್ರೊಡಕ್ಷನ್ ಅಲ್ಲ ರೀಪ್ರೊಡಕ್ಷನ್ ಓಕೆ. ಸೊ ಅದು ಚೆನ್ನಾಗಿ ಮಾಡ್ಕೊಂಡ್ವಿ, ಅದಕ್ಕೆ ಟೈಮ್ ತಗೊಂಡ್ವಿ. ದೆನ್ ವಿ ವೆಂಟ್ ಟು ದ ಶೂಟ್ 46 ಡೇಸ್ ಕರೆಕ್ಟ್ ಆಗಿ ಇದಾಯ್ತು. ಶೆಡ್ಯೂಲ್ ಬ್ರೇಕ್ ಒಂದಿತ್ತು, ನೀಟಾಗಿ ಪ್ಲಾನ್ ಆಯ್ತು. ಆ ಶೆಡ್ಯೂಲ್ ಬ್ರೇಕ್ ಏನಂದ್ರೆ ನಾವು ಏಜ್ ಡಿಫ್ರೆಂಟ್, ಐ ಮೀನ್ ವಿ ಹ್ಯಾಡ್ ಟು ಲೂಸ್ ಅ ಲಾಟ್ ಆಫ್ ವೇಟ್. ಐಶ್ವರ್ಯ ಅವರಾಗ್ಲಿ ಬೇರೆಯವರಾಗಲಿ ನಾವು ಸ್ವಲ್ಪ ಯಂಗ್ ಆಗಿ ಕಾಣೋದಕ್ಕೆ, ಅಂದ್ರೆ ಏಜ್ ಡಿಫ್ರೆನ್ಸ್ ಅದಕ್ಕೆ ಬೆಳಗ್ಗೆ ಡಾನ್ಸ್ ಕ್ಲಾಸು, ಸಂಜೆ ಜಿಮ್ಮು, ಓಕೆ, ಆದ್ರೆ ಯೋಗ ಡೈಟ್ ಇದು ಅದು ಅವರೇ ಹೇಳ್ಕೊಡ್ತಾರಲ್ಲ. ಅಲ್ಲ, ನಾವಿಬ್ರು ಹೋಗಿ ಯೋಗ ಕ್ಲಾಸ್ ಹೋಗ್ತಿದ್ವಿ. ಇದರ ಒಂದು ಪ್ಲಾನ್ ಮಾಡ್ಕೊಂಡು ತುಂಬಾ ವೆಯ್ಟ್ ಲಾಸ್ ಅಂತ ನಾನೇ ಅಂತಲ್ಲ, ನಮ್ಮ ಫ್ರೆಂಡ್ಸ್ ಇವರೆಲ್ಲ ಯಾರು ಈ ರೋಲ್ ಮಾಡಿದ್ರು, ಎವ್ರಿಬಡಿ ವಿ ಹ್ಯಾಡ್ ಅ ಟಾರ್ಗೆಟ್ ಆಫ್ 10 kgs. ಬಟ್ ಓಕೆ, ನಾನು 8 ರೀಚ್ ಆದೆ, ಇನ್ನೊಬ್ರು 6 ರೀಚ್ ಆದ್ರು. ಐಶ್ವರ್ಯ ಅವರಂತೂ ಭಯಂಕರ ಕಟ್ ಡೌನ್ ಮಾಡಿದ್ರು. ಇವಾಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅನ್ಸುತ್ತಲ್ವ, ಅದಕ್ಕೆ ನಂಗೆ ಅಷ್ಟು ಕರೆಕ್ಟಾಗಿ ಅವ್ರ ತಂಗಿ ಅಂತ ಅನ್ಕೊಂಡೆ ನಾನು ಆಕ್ಚುಲಿ ವಿಡಿಯೋ ನೋಡಿದಾಗ. ಹೇಳ್ತಾ ಇದ್ದೀರಾ? ಅಂದ್ರೆ ಮೇಕಪ್ ಒಂದು 4-5 ಲೇಯರ್ ಇದೆಯಲ್ಲ, ಸೊ ಅದು ಸ್ವಲ್ಪ ದಪ್ಪ ಕಾಣ್ತಿಲ್ಲ. ನೀವು ಒಂದು ವೈನ್ಗೂ ಬಿಯರ್ಗೂ ಡಿಫರೆನ್ಸ್. ಅವ್ರು ಬಿಯರ್ ತರ ಇದ್ರೆ ಇವಾಗ ವೈನ್ ತರ ಇದಾರೆ, ಎರಡು ಸಖತ್ತಾಗಿದೆ. ಇದು ಬನದಾಳದ ಮಾತು ಅವ್ರದ್ದು, ಆಚೆ ಬಂತು ನೋಡಿ. ಜಿಮ್ಮಲ್ಲಿ ಹೇಳಿರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹೆಂಗೆ, ಐ ಮೀನ್ ಮೇಕಪ್ ಬಗ್ಗೆ ಮಾತಾಡಿದ್ರೆ ದಿನ, ಐ ಮೀನ್ ಯೋಗಾಗೆ ಯಾರು ಮೇಕಪ್ ಹಾಕೊಂಡ್ ಬರಲ್ಲ. ಎಷ್ಟು ಜನ ಹುಡುಗರು ನೋಡ್ತಿದ್ರೆ, ಎಷ್ಟು ಜನ ಕಾಳಾಗ್ತಿದ್ರೆ, ಇವನ್ನ ಕವರ್ ಮಾಡೋದೇ ನಂಗೆ ಜಾಬ್ ಆಗಿ ಅಲ್ವಾ? ವಿತೌಟ್ ಮೇಕಪ್ ಬ್ಯೂಟಿ. ಥ್ಯಾಂಕ್ ಯು. ಸಾರಿ. ಓಕೆ, ಸಿನ್ಸ್ ಒಂದು ಜಸ್ಟ್ ಏನಂದರೆ ಒಂದು ಸಣ್ಣ ಟಾಸ್ಕ್ ಥರ ಅಷ್ಟೇ 3 ಜನಕ್ಕೂ. ಸಿನ್ಸ್ ಯು ಆರ್ ಅ ಲಸ್ಟಿ ರೊಮ್ಯಾಂಟಿಕ್ ಗೈ, ಇಬ್ಬರಿಗೂ ಡಿಫ್ರೆಂಟಾಗಿ ಸ್ವಲ್ಪ ಪ್ರಪೋಸ್ ಮಾಡಬೇಕು. ಅದು ಯಾವ ಥರ ಮಾಡ್ತೀರಾ ನೋಡಬೇಕು. ಅದೆಷ್ಟು ಮಟ್ಟಿಗೆ ಅವರಿಬ್ಬರು ಇಂಪ್ರೆಸ್ ಆಗ್ತಾರೆ ನೋಡಿದವ್ರು. ಅಫ್ಕೋರ್ಸ್ ನಮ್ಮ ವೀಕ್ಷಕರು ಅವ್ರು ಹೇಳ್ತಾರೆ ಯಾವ ಥರ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಸೊ ಸ್ಟಾರ್ಟ್ ಫ್ರಮ್ ಲೈಕ್ ಅನುಷಾ ಜೈನ್ ಅವರಿಗೆ ಪ್ರಪೋಸ್ ಮಾಡಿ. ವೈಟಿಂಗ್ ನೋಡಿ, ಆತರ ನೋಡಿ. ಯಾಕಂದ್ರೆ ಅವ್ರು ಏನ್ ಮಾಡಿದ್ರು ನಾನು ಆಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಮಾಡಿ ಯು ಹ್ಯಾವ್ ಟು ಗೋ ಎಕ್ಸ್ಟ್ರಾ ಮೈಲ್. ಎಕ್ಸ್ಟ್ರಾ ಮೈಲ್ ಮಾಡ್ಬೇಕಂತ ಬಾಡಿ ಅವ್ರಿಗೆ ಇದು ಮಾಡ್ತೀವಿ. ಹೆಂಗ್ ಸರ್ ಮಾಡ್ಲಿ ಅವ್ರು ಹಿಂಗ್ ಮಾತಾಡ್ತಾರೆ? ಪ್ರಪೋಸ್ ಮಾಡಿ ಸರ್, ಪ್ರಪೋಸ್ ಅಷ್ಟೇ. ಹೆಂಗೆ ಮಾಡ್ಲಿ ಹೇಳಿ ನೀವು? ಸ್ವಲ್ಪ ಸುಮ್ಮನೆ ಇರಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ರೆ. ಓಕೆ, ನಾನು ಸುಮ್ಮನೆ ಕೂರ್ತೀನಿ, ನೀವೇನ್ ಬೇಕಾದ್ರೂ ಮಾಡಿ. ಸುಮ್ಮನೆ ಎಲ್ಲಿ ಕೂರ್ತಿದ್ರೆ? ಯು ಆರ್ ಮೇಕಿಂಗ್ ಮೈ ಹಾರ್ಟ್ ರೇಸ್. ಓಹೋ, ಓಕೆ ಓಕೆನಾ? ಸ್ವಲ್ಪ ನಿಲ್ಸಿ. ಏನ್ ಅನ್ಕೊಂಡಿದ್ದೀರಾ? ಏನು ಅನ್ಕೊಂಡಿಲ್ಲ. ಮತ್ತೆ ಯಾಕಿದ್ದೀರಾ ಅಲ್ಲಿ? ಆಚೆ ಹೋಗಿ ಫಸ್ಟ್. ಓಹ್, ಹಾರ್ಟ್ ಇಂದ, ಇಲ್ಲಿಂದ ಅಲ್ಲ. ಓ ಮೈ ಗಾಡ್, ಆಗ್ಬಿಡಿ ಸರ್, ಇವ್ರಿಗೆ ಇಷ್ಟ ಹೇಳಿದ್ದೆ ಜಾಸ್ತಿ. ಆಯ್ತಾ? ಇಂಪ್ರೆಸ್ಡ್ ಆಗ ಬೇಕಾಗೇ ಇಲ್ಲ ಸರ್. ಹೇಳಿದೆಲ್ಲ ನಮ್ದು ಲವ್ ಹೇಟ್ ಅಂತ ಬಿಟ್ಬಿಡಿ. ಓಕೆ, ಈಗ ಐಶ್ವರ್ಯ ಅವ್ರ ಜೊತೆಗೆ ಸ್ವಲ್ಪ. ಐಶ್ವರ್ಯ ಅವರೇ, ನನ್ನ ಈ ಕಣ್ಣುಗಳು ಬರೀ ನಿಮ್ದೆ ಕನಸುಗಳು.
ಸಬ್ ಟೈಟಲ್ ಬೇಕಾ ಕನ್ನಡಲ್ಲಿ? ಗೊತ್ತಾಯ್ತು ಅರ್ಥನೇ ಆಗಿಲ್ಲ ನಿಮಗೆ ನೆಕ್ಸ್ಟ್ ಗೊತ್ತಾಯ್ತು ಫಿಲ್ಮ್ ಟೈಟಲ್ ಬಟ್ ಇವ್ರ ಡೈಲಾಗ್ಸ್ ಅಲ್ಲಿ ಪ್ರೋ ಸರ್ ಲೈಕ್ ಇದೆಲ್ಲ ಹೇಳಿದ್ರೆ ನಂಗೆ ಏನು ಇದಾಗಲ್ಲ. ರಿಯಲಿಸ್ಟಿಕ್ ಆಗಿ ಮಾಡಿ. ಓಕೆ ಡೈಲಾಗ್ ಬೇಡ ಅಂತೀರಾ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತೀರಾ? ಓಕೆ ರೈಟಿಂಗ್ ಅಲ್ಲಿ ಚೆನ್ನಾಗಿ ಬರೀತೀರಾ, ಸೊ ಆದಷ್ಟು ಈ ತರ ಆರಾಮಾಗಿ ಬಂದ್ಬಿಡುತ್ತೆ. ಸರ್ ಇದು ಫುಲ್ ನಾಟಕೀಯ ಅನಿಸ್ತಾ ಇದೆ. ನೀವು ನ್ಯಾಚುರಲ್ ಆಗಿ ಡೋಂಟ್ ಗೆಟ್ ಫಿಸಿಕಲ್. ಫೀಲ್ ಬೇಕು ಸರ್, ಓಕೆ ಓಕೆ ಇಫ್ ಯು ಡೋಂಟ್ ಮೈಂಡ್. Okay. But no, actually, I want to say without physical touch. ಹೆಂಗೆ ಭಯ ಆಗೋಯ್ತು ಅವ್ರಿಗೆ. ಸರಿ ಐಶ್ವರ್ಯ ಅವರೇ, ಹಾನೆಸ್ಟ್ ಆಗಿ ಹೇಳ್ತೀನಿ, ಪ್ರಪಂಚದಲ್ಲಿ ಕೆಲವೊಂದು ಅದ್ಭುತಗಳಿರ್ತದೆ. ಡೈಲಾಗ್ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ. ಅದು ಅದ್ಭುತ. ಈ ಮಾನ್ಯುಮೆಂಟ್ಸ್ ಆಗಲಿ ಇದಾಗಲಿ ವಂಡರ್ಸ್ ಆಫ್ ಇದಂತ ಹೇಳಿದ್ರೆ ಅದು ನೋಡಿದ್ರೆ ನಂಗೆ ಏನು ನಿಜವಾಗ್ಲೂ ಅದು ವಂಡರ್ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ನಿಮ್ಮನ್ನ ನೋಡಿದಾಗ ನಿಜವಾಗ್ಲೂ ಯುವರ್ ಅ ವಂಡರ್ ವಿಚ್ ಶುಡ್ ಬಿ ಇನ್ ದ ಜಿಮ್. ನಿಜವಲ್ಲ ಸರ್? ಯಾಕೆಂದ್ರೆ ಲೈಕ್ ಹೇಗೆ ಮ್ಯಾಜಿಕಲ್. ಲೆಟ್ ಮಿ ಸ್ಟಾಪ್ ಯು ಹಿಯರ್. ಅವ್ರು ಏನ್ ಹೇಳಿದ್ರು ನಾನು ನಂಬಕ್ಕಾಗಲ್ಲ, ಯಾಕಂದ್ರೆ ಡೈಲಾಗ್ ಬರುತ್ತೆ ಅವ್ರ ಬಾಯಿ ತೆಗ್ದ್ರೆ. ಡೈಲಾಗ್ಸ್ ಬರ್ತಿದ್ರೆ ಏನ್ ಮಾಡ್ಲಿ? ಡೈಲಾಗ್ ಹೇಳ್ಬಿಡಿ, ಮನಸ್ಸಿನ ಮಾತು ಹೇಳಿ ಅಂತ. ಮನಸ್ಸಿನ ಮಾತು ಹೇಳೋದಾದ್ರೆ ಐಶ್ವರ್ಯ ಬಗ್ಗೆ ಹಾನೆಸ್ಟ್ ಆಗಿ ಹೇಳ್ತೀನಿ, ವಂಡರ್ಫುಲ್. ಒಳ್ಳೆ ಯೋಗ ಟ್ರೈನರು. ಅದಂತಲ್ಲ, ಹಾ ಪ್ಲೀಸ್ ನನ್ನ ಕ್ಲಾಸನ್ನ ಸ್ವಲ್ಪ ಪ್ರಮೋಟ್ ಮಾಡಿ, ನಂಗೂ ಸ್ಟೂಡೆಂಟ್ಸ್ ಜಾಸ್ತಿ ಸಿಗ್ತಾರೆ. ಸರ್ ಯೋಗ ಅಂದ್ರೆ ಖುಷಿ ಆಯ್ತು ಮೇಡಮ್ ಸರ್. ಇರೋ ನರ ಬರೋ ನರ ಎಲ್ಲ ಬೆಂಡ್ ಮಾಡ್ತಾರೆ ಸರ್ ಅವರು. ಹೌದಾ? ಸ್ಟ್ರೆಚಬಿಲಿಟಿ ಸರ್ ಅದೇ ನೋಡಿ ಪ್ರಪೋಸ್ ಮಾಡಕ್ ಹೇಳಿದ್ರೆ ಅವರಿಗೆ ಮಾನ್ಯುಮೆಂಟ್ಸ್ ಅದು ಇದು ನನಗೆ ಏನ್ ಸರ್ ಹೇಳಿದ್ರು, ಯಾರು ಸರ್ ಇಂಪ್ರೆಸ್ ಆಗೋದೇ ಬೇಡ ಅಂದ್ರು ಲಾಸ್ಟಿಗೆ ಅವರು. ಅವ್ರಿಗೆ ಡೈಲಾಗ್ಸ್ ಬೇಡ, ಇವರು ಡೈಲಾಗ್ಸ್ ಕೊಟ್ರೆ ಇಂಥವೆಲ್ಲ ಬೇಡ, ನೀಟಾಗಿರೋದು ಹೇಳ್ಬೇಕು. ಸರಿ ಅಲ್ಲ ಫಿಲಮ್ ಅಲ್ಲಿ ಹೆಂಗ್ ಅದು ಅಟ್ಲೀಸ್ಟ್ ಪ್ರಪೋಸಲ್ ಸೀನ್ ಅಂತ ಇದೆಯಾ ಸರ್? ಹುಡುಗರು ನೋಡಿದ್ರೆ ಫೀಲ್ ಪ್ರೌಡ್, ಒಂದು ಹುಡುಗನಿಗೂ ಈ ತರ ಆಗ್ಬೇಕು ಅನ್ನೋ ರೇಂಜ್ಗೆ ಪ್ರಪೋಸಲ್ ಸೀನ್ಸ್ ಗಳಿದಾವೆ. ಆ ತರ ಇದೆ. ಹೌದಾ? ಗಂಡ್ ಮಕ್ಳು ನೋಡಿದ್ರೆ ಪ್ರೌಡ್ ಆಗಿ ಫೀಲ್ ಆಗ್ತಾರೆ. ಇಂಥ ಒಂದು ಸೀನ್ ಇದೆಯಲ್ಲ, ಒಂದು ಗಂಡ್ಸಾಗಿ ಬೇರೆಯವ್ರು ಯಾರಿಗೋ ಪ್ರಪೋಸ್ ಮಾಡ್ಕೊಂಡು ನಮಗೆ ಯಾಕೆ ಪ್ರೌಡ್ ಆಗುತ್ತೆ? ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ನೋಡಿದ್ರೆ 100% ಗೊತ್ತಾಗುತ್ತೆ ಏನಕ್ಕೆ ಪ್ರೌಡ್ ಆಗುತ್ತೆ. ಬೇಕಾ ಜಿಮ್? ಅದೇ ಜಿಮ್ ಹೋಗ್ತೀರಾ ಡೈಲಿ ಇನ್ಮೇಲೆ? ಅದು ಮೇನ್ಲಿ ಫಾರ್ ಲೂಸಿಂಗ್ ವೇಟ್ ಫಾರ್ ದ ರೋಲ್. ಓಕೆ, ಆದ್ಮೇಲೆ ಮನೆ ಶಿಫ್ಟ್ ಆಯ್ತು. ಅದಾದ್ಮೇಲೆ ಜಿಮ್ ಹೋಗಿಲ್ಲ ಸರ್. ನಾನು ಬೇರೆಯವ್ರ ಜೊತೆ ಹೋಗ್ತಾ ಇದ್ದೀನಿ ಹಾಗೆ. ಶಬಾಷ್. ಓಕೆ, ಸೊ ಈಗ ಫೈನಲಿ ಈಗ ನೀವು ಹೇಳಿದ್ರಿ ಅಂದರೆ ಸಾಕಷ್ಟು ಇವತ್ತಿನ ರಿಲೇಷನ್ಶಿಪ್ಗಳ ಬಗ್ಗೆ ಡೀಲ್ ಮಾಡಿರ್ತೀರ, ಸಬ್ಜೆಕ್ಟ್ ಅದ್ರ ಬಗ್ಗೆ ಇರುತ್ತೆ ಆ ಥರದ್ದೆಲ್ಲ ಅಂತ. ಪ್ಲಸ್ ಕಮಿಂಗ್ ಆಫ್ ಏಜ್, ನಿಮ್ಮ ಜೀವನ ಮಾತ್ರ ಇಲ್ಲಿರುತ್ತಾ ಅಥವಾ ಎಲ್ರದ್ದು ಪ್ರತಿಯೊಬ್ಬ ಪಾತ್ರಧಾರಿಗಳ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ ಅವ್ರು ಎಲ್ರದ್ದು ಲೈಫ್ ತೋರಿಸ್ತಿರೋದ್ರಲ್ಲಿ ಹೇಗೆ ಅಂತ? ಸರ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಬೇಸಿಕಲಿ ಅಷ್ಟು ಎಮೋಷನ್ಸ್ ಟ್ರೈಲರ್ ನೋಡಿದ್ರೆ ನೀವು ಯಾವ ಥರ ಎಮೋಷನ್ಸ್ ಇದೆ ಅನ್ನೋ ಒಂದು ಕ್ಲಾರಿಟಿ ಬರುತ್ತೆ. ಸೊ ಒಂದು ಕ್ಯಾರೆಕ್ಟರ್ಸ್ಗೆ ಒಂದು ಮೇಜರ್ ಎಮೋಷನ್ ಕೊಟ್ಟರೆ ಕಾಮಿಡಿ ಕೊಡೋದಕ್ಕೆ ಬೇರೆ ಕ್ಯಾರೆಕ್ಟರ್ಸ್ ಅದು ಇದೆಲ್ಲ ಬಂದಿದೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಆರ್ಕ್ ಬೇಕು, ಒಂದು ಕನ್ಕ್ಲೂಷನ್ಸ್ ಬೇಕು. ಸೊ ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ, ಎಲ್ಲರಿಗೂ ಇಂಪಾರ್ಟೆನ್ಸ್ ಇದೆ. ಈ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇಲ್ಲ ಅನ್ನೋ ಥರ ಯಾವುದು ಮಾಡಿಲ್ಲ. ಮಾಡಿರೋ ಅಷ್ಟು ಜನಕ್ಕೂ ಒಂದು ಇಂಪಾರ್ಟೆನ್ಸ್ ಇದೆ. ಮಾಡಿರೋ ಅಷ್ಟು ಕ್ಯಾರೆಕ್ಟ್ರೂ ನೋಡಿದವ್ರಿಗೆ ಟಚ್ ಮಾಡುತ್ತೆ. ಅವ್ನು ನಮ್ಮವನು, ಇವನು ನನ್ನ ಫ್ರೆಂಡ್, ನನ್ನ ಇದು ನಾನು, ಈ ಥರ ಒಂದು ಫೀಲ್ ಬರುತ್ತೆ. ಓಕೆ, ಸೊ ಗರ್ಲ್ಸ್ ಪ್ಲೀಸ್ ಟೆಲ್, ಅಂದರೆ ಇವಾಗ ರಿಲೇಷನ್ಶಿಪ್ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವ್ಯಾಖ್ಯಾನಗಳೇ ಬಂದ್ಬಿಟ್ಟಿದೆ ಇವತ್ತು. ಆ್ಯಕ್ಚುಲಿ ಅದಕ್ಕೆ ಬೇರೆ ಬೇರೆ ರೂಪಗಳು ಬಂದ್ಬಿಟ್ಟಿದೆ. ಫ್ಲರ್ಟೇಷನ್ಶಿಪ್ ಅಂತೆ, ಬೆಡ್ ಕ್ರಂಬಿಂಗ್, ಅದು ಇದು ಗೊತ್ತಲ್ಲ, ಸುಮಾರು ಸಿಚುವೇಶನ್ಶಿಪ್ ಆ ಥರದ್ದೆಲ್ಲ ಅಂತ. ಸೊ ಅದ್ರ ಬಗ್ಗೆ ಕೂಡ ಈ ಸಿನಿಮಾದಲ್ಲಿ ಟಚ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನೀವು ಲೈಕ್ ಅಂದರೆ ಆ್ಯಸ್ ಐಶ್ವರ್ಯ ಆ್ಯಂಡ್ ಅನುಷಾ ಯಾವ ಥರದ್ದು ಅಂದರೆ ರಿಲೇಷನ್ಶಿಪ್ನ ಎಂಡೋರ್ಸ್ ಮಾಡ್ತೀರಾ? ಯಾವ್ದು ಇಷ್ಟ ಆಗುತ್ತೆ ನಿಮಗೆ? ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನೀವಿಬ್ರು. ಸರ್ ನನಗೆ ಇದು ನೀವು ಏನೆಲ್ಲ ಲಿಸ್ಟ್ ಮಾಡಿದ್ರಿ, ಐ ಡೋಂಟ್ ಕಮ್ ಅಂಡರ್ ಎನಿ ಆಫ್ ದಿಸ್. ಓಕೆ, ಪ್ರಾಪರ್ ರಿಲೇಶನ್ಶಿಪ್ ಇರಬೇಕು, ಒಬ್ಬರೇ ಇರಬೇಕು, ಅದು ಮುಂದುವರಿಬೇಕು. ಅಂದ್ರೆ ಮುಂದುವರಿಬೇಕಂದ್ರೆ ನಾಟ್ ಎಟ್ ಆಲ್ ದ ಟೈಮ್ಸ್, ಮೇ ಬಿ ಇದ್ದು ಅವ್ರ ಜೊತೆ ಎಲ್ಲ ಹೊಂದ್ಕೊಂಡು ನೋಡಿ ದೆನ್ ಮೇ ಬಿ ಯು ಕ್ಯಾನ್ ಮೂವ್ ಫಾರ್ವರ್ಡ್, ಬಟ್ ನಾಟ್ ಆಲ್ ದೀಸ್ ಥಿಂಗ್ಸ್. ನಾಟ್ ಸಿಚುವೇಶನ್ಶಿಪ್, ಬ್ರೆಡ್ ಕ್ರಂಬಿಂಗ್, ನಂಗೆ ಅದು ಒಂದು ಅರ್ಧದ್ರದ್ದು ನಂಗೆ ಮೀನಿಂಗ್ ಗೊತ್ತಿಲ್ಲ. ಈವನ್ ದೋ ಐ ಆಮ್ ಅ ಜೆನ್ ಝಿ, ಐ ರಿಯಲಿ ಡೋಂಟ್ ನೋ ದ ಮೀನಿಂಗ್ಸ್. ಆ ಮೂವಿಯಲ್ಲಿ ಈ ತರ ಫ್ಯಾಕ್ಟರ್ಸ್ ಇದೆ, ನಾನೇ ಹೇಳಿದ್ದೀನಿ ಕೂಡ, ಬಟ್ ಅದು ಯಾವುದು ನಾನು ಫಾಲೋ ಮಾಡಲ್ಲ, ನನಗೆ ಗೊತ್ತಿಲ್ಲ. ಸೊ ಯಾ, ಬಟ್ ಪ್ರಾಪರ್ ರಿಲೇಶನ್ಶಿಪ್, one boyfriend girlfriend or one relationship, name relationship is good. It's good for mental health also anta nanu. So yeah, ಐಶ್ವರ್ಯ ಅವರು. I'm very old school. Andre like I also, as she said,
one man woman I am. ಆನೆಸ್ಟಿ ಇರಬೇಕು, ರೆಸ್ಪೆಕ್ಟ್ ಇರಬೇಕು, ಫ್ರೆಂಡ್ಶಿಪ್ ಇರಬೇಕು, ಒಟ್ಟಿಗೆ ಬೆಳಿಬೇಕು ಲೈಫಲ್ಲಿ. ಇಷ್ಟಿದ್ರೆ ಸಾಕು ನನ್ನ ರಿಲೇಶನ್ಶಿಪ್. ಎಸ್ ಸರ್, ನೀವಿಬ್ರು ಅವರಿಬ್ರು ಹೇಳಿದ್ದು ನೀವಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆಕ್ಚುಲಿ. ಇವ್ರು ಜೆನ್ಜಿ ಅಂತ ಅನ್ನಿಸ್ತಾ ಇದೆ. ಆ zone ಅಲ್ಲಿ ಎಲ್ಲೂ ಬರಲ್ಲ. ನನ್ನ ಕೇಳಿದ್ರೆ ಸರ್ ಫಸ್ಟ್ಲಿ ಅದು ಹುಡುಗಿ ಆಗಿರ್ಬೇಕು ಸರ್. ವಾಟ್ ಐ ಮೀನ್ ರಿಲೇಶನ್ಶಿಪ್ ಅಲ್ಲಿ ಓಕೆ ಓಕೆ ಸರ್ ಏನಾಗಿದೆ ಅಂದ್ರೆ ಸರ್ ರಿಲೇಶನ್ಶಿಪ್ ಅಂದ್ರೆ ಭಯ ಬಂದ್ಬಿಟ್ಟಿದೆ ಸರ್ ಇವಾಗ. ಹಾನೆಸ್ಟ್ ಆಗಿ ನನ್ನ ಪರ್ಸ್ನಲ್ ಇವು ಇಷ್ಟೊತ್ತು ಬಿಡಿ ಕ್ಯಾರೆಕ್ಟರ್, ಬಟ್ ಇವಾಗ ಹಾನೆಸ್ಟ್ ಆಗಿ ಗಾಂಧಿಯಾಗಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಹುಡುಗರದ್ದು ನೋವಿದ್ದೀನಿ ಸರ್, ನೋಡ್ತಿದ್ದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವ್ರಿಗೆ ಏಜ್ ಇವಾಗ 54-55. ಈಸ್ ಮ್ಯಾರಿಡ್ ಆ್ಯಂಡ್ ಹಿ ಹ್ಯಾಸ್ ಒಂದು ಡಾಟರು, ಒಂದು ಸನ್ ಇದ್ದಾರೆ. ಆ ವ್ಯಕ್ತಿ ಮಾತಾಡ್ತಿದ್ದಾರೆ ಮಾತು 15 ವರ್ಷದಿಂದೇ ಒಂದು ಹುಡುಗಿ ಅವಳ ಲೈಫ್ ನನ್ನ ಮದುವೆ ಆಗಿಲ್ಲ, ಬೇರೆಯವ್ರನ್ನ ಮದುವೆ ಆದರೆ ಅವಳ ಲೈಫ್ ಚೆನ್ನಾಗಿರುತ್ತೆ ಅಂತ ಅವ್ರು ಸ್ಯಾಕ್ರಿಫೈಸ್ ಮಾಡಿದ್ರು ಸರ್. ಇವತ್ತು ಆ ಹುಡುಗಿ ಲೈಫ್ ಚೆನ್ನಾಗಿಲ್ಲ ಅಂತ, ಐ ಮೀನ್ ಹಸ್ಬೆಂಡ್ ಸ್ವಲ್ಪ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಂತ ಇವ್ರು ಕಣ್ಣೀರು ಹಾಕೋತಿದ್ದಾರೆ ಸರ್. ಅವ್ರ ಕಣ್ಣು ಆ ಏಜಲ್ಲಿ ಒಬ್ಬ ಮ್ಯಾನ್ ಕಣ್ಣೀರು ಹಾಕೋಣ ನಾನು ನೋಡಿದ್ದೀನಿ. ನನಗೆ ಆ ಲವ್ದು ಇನ್ನೂ ಕನ್ಕ್ಲೂಷನ್ ಬರ್ತಿಲ್ಲ. ಲೆಟಿಂಗ್ ಗೋ ಸಮ್ಮನ್ ಅದು ಪ್ರೀತಿ ಅಂತಾರೆ. ಒಬ್ರು ಅವ್ರು ಖುಷಿಯಾಗಿರ್ಬೇಕು, ನಾವಿಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಚೆನ್ನಾಗಿರ್ತಾರೆ ಅಂತ ಬಿಟ್ಟರೆ ಲವ್ ಅದು ಲವ್ ಇಲ್ಲ. ಅವ್ರು ನಮ್ಮನ್ನ ಲವ್ ಮಾಡಿಲ್ಲ ಅಂದ್ರೂ ನಾನು ಅವ್ರ ಹಿಂದೆ ಬಿದ್ದು ಲವ್ ಮಾಡ್ತೀನಿ ಅನ್ನೋದು ಲವ್. ಓಕೆ, ಕ್ಲಾರಿಟಿ ಸಿಗ್ತಿಲ್ಲ ಸರ್. ಭಯ ಬರ್ತಿದೆ ಯಾಕಂದ್ರೆ ಹುಡುಗರು ಪ್ರೀತಿ ಮಾಡಿದ್ರೆ ಅದು ಮೆಂಟಲಿ ಪ್ರೀತಿ ಮಾಡ್ತಾರೆ. ಮೀನ್ ಹುಚ್ಚರಾಗ್ಬಿಡ್ತೀವಿ. ಪ್ರಪಂಚನ ಬಿಟ್ಟು ಎಲ್ಲ ಗೋಲ್ಸು ಒಂದ್ ಕಡೆ, ಅದೆಲ್ಲ ಒಂದ್ ಸೈಡ್. ಫಸ್ಟ್ ಇದು ನನ್ನ ಗೋಲ್, ಇದು ಅಚೀವ್ ಮಾಡಿದ್ಮೇಲೆ ನನಗೆ ಬೇರೆ ಎಲ್ಲ ಗೋಲು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹುಡುಗರು ಇದೀವಿ. ಬಿಕಾಸ್ ಎಲ್ಲರೂ ಹಂಗೆ ಅಲ್ಲ, ಹುಡುಗರು ಲೈಫ್ ಹಾಳು ಮಾಡ್ಕೊತಿರೋದು. ಬೇರೆ ಪ್ಯಾಷನ್ ಅದು ಇದು ಎಲ್ಲ ಹೋಗ್ಬಿಡುತ್ತೆ ಮೈಂಡಲ್ಲಿ 24/7. ಅವ್ರನ್ನ ನೋಡಿಲ್ಲ ಅಂದ್ರೆ ನಮ್ ದಿನ ಹೋಗಲ್ಲ, ಅವ್ರ ಮಾತು ಕೇಳಿಲ್ಲ ಅಂದ್ರೆ ನಮ್ಗೆ ಒಂಥರ ಹುಡುಗರು ಅಡಿಕ್ಟ್ ಆಗ್ತಾ ಇದಾರೆ ಸರ್. ಆ ಥರ ಅಡಿಕ್ಷನ್ಗೆ ನನಗೆ ವಿಲ್ ಪವರ್ ತುಂಬಾ ಕಮ್ಮಿ. ಭಯ ಬರ್ತದೆ ಯಾರಿಗಾದ್ರೂ ಅಡಿಕ್ಟ್ ಆಗ್ಬಿಟ್ರೆ ಏನ್ ನನ್ನ ಪರಿಸ್ಥಿತಿ ಅಂತ. ಸೊ ರಿಲೇಶನ್ಶಿಪ್ ಇಂಥ ಒಂದು ಕ್ಯಾರೆಕ್ಟರ್ ನಾನು, ಇಷ್ಟು ಭಯ ಇರೋ ನಾನು ಯಾವ ರಿಲೇಶನ್ಶಿಪ್ಗೂ ಬೇಡ ಅನ್ಕೊಂಡು ಡಿಸೈಡ್ ಅನ್ಕೊಂಡಿದ್ದೀರಾ ಸಿಂಗಲ್. ವೆರಿ ಗುಡ್ ಡಿಸಿಷನ್. ಬಿಕಾಸ್ ಆ ಪೇನ್ ಐ ಕ್ಯಾನಾಟ್ ಟೇಕ್ ಇಟ್ ಅನ್ನೋದು ನನಗೊಂದು ಕ್ಲಾರಿಟಿ ಇದೆ. 100% ಹುಚ್ಚು ಪ್ರೀತಿ ಅಂತಿದ್ದಾರೆ. ಆ ವಿಕ್ರಮ್ ಕ್ಯಾರೆಕ್ಟರ್ಗೂ ನಾನು ಅಲ್ಲಿ ರಿಲೇಟ್ ಆಗ್ತೀನಿ ಅಂದ್ರೆ ಅದಕ್ಕೆ ಕನೆಕ್ಟ್ ಆಗ್ತೀರಾ. ಬಿಕಾಸ್ ಆ ಮ್ಯಾಡ್ನೆಸ್ ಅನ್ನೋದು ಐ ಥಿಂಕ್ ಮೋಸ್ಟ್ ಆಫ್ ದ ಮೆನ್ ಲವ್ ವೈಲ್ಡ್ಲಿ ಮ್ಯಾಡ್ಲಿ ಲೈಕ್ ಅನ್ ಅನಿಮಲ್. ನಮ್ಮ ಇನ್ಸ್ಟಿಂಕ್ಟ್ ಎಲ್ಲ ಅದೇ ಇರುತ್ತೆ. ವಿ ಬಿಕಮ್ ಅನಿಮಲ್ಸ್ ವೆನ್ ವಿ ಲವ್. ಎಸ್. ಬಟ್ ವಿಮೆನ್ ಆ ಥರ ಅಲ್ಲ. ದೇ ಹ್ಯಾವ್ ದೇರ್ ಓನ್ ಕ್ಯಾಲ್ಕುಲೇಷನ್ಸ್, ದೇ ಹ್ಯಾವ್ ದೇರ್ ಓನ್ ಒಂದು ಕ್ಲಾರಿಟಿ ಇದೆ. ನಮ್ಕಿನ್ನ ನನ್ನ ಏಜ್ ಇರೋರು ನನ್ಕಿನ್ನ ಜಾಸ್ತಿ ಮೆಚೂರ್ ಇರ್ತಾರೆ, ನನ್ಕಿನ್ನ ಚಿಕ್ಕವ್ರು ನನ್ಕಿನ್ನ ಜಾಸ್ತಿ ಮೆಚೂರ್ ಇರ್ತಾರೆ ಹುಡುಗಿರು, ವಿಮೆನ್. ಸೊ ದೇ ಕ್ಯಾನ್ ಮೂವ್ ಆನ್. ಸ್ಟ್ರಾಂಗ್ ವಿಮೆನ್ ಬೀಟ್ ಮೆನ್. ಕರೆಕ್ಟ್. ವೆರಿ ಥಾಟ್ಫುಲ್ ಅಂತ ಹೇಳೋದು ಮಾತುಗಳು. ಸೊ ಒಳ್ಳೇದಾಗ್ಲಿ 3 ಜನಕ್ಕೂ. ಸೊ ಇಬ್ರು ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಆ ಟ್ರಾಮಾ ಇಂದೆಲ್ಲ ಆಚೆ ಬರೋದಕ್ಕೆ. ಸೊ ಅವ್ರಿಗೆ ಗೊತ್ತಾಗೋಯ್ತು ನೋಡಿ ಹೆಂಗೆ ಟ್ರಾಮಾ ಇದೆ ಅಂತ. ನೀವು ಅಂತ ಹೇಳ್ತಿದ್ದಾರೆ. ಎಕ್ಸ್ಪೀರಿಯನ್ಸಸ್. ಐ ಟಾಕ್ ಟು ಪೀಪಲ್ ಅಂಡ್ ಐ ಟ್ರೈ ಟು ಕನೆಕ್ಟ್. 55 years old ಮ್ಯಾನ್ ಆ ಥರ ಫೀಲ್ ಆಗೋದು ಕಣ್ಣಾರೆ ನೋಡಿದಾಗ, ಆ ಕಣ್ಣಲ್ಲಿ ನೀರು ಬಂದಾಗ ಐಸ್ ಡೋಂಟ್ ಲೈಕ್ ಇಟ್. ಸೊ ಐ ಅಂಡರ್ಸ್ಟ್ಯಾಂಡ್ ಮೆನ್ಸ್ ಪರ್ಸ್ಪೆಕ್ಟಿವ್. ಇಷ್ಟು ಐ ಥಿಂಕ್ ತುಂಬ ಜನ ಮೆನ್ ದೇ ಕನೆಕ್ಟೆಡ್ ಟು ವಾಟ್ ಇಸ್. ನೀವು ಕನೆಕ್ಟ್ ಆಗಿರ್ತೀರ. ಟ್ರಾಮಾ ಅಂತ ಹೆಂಗೆ ಹೇಳಿದ್ರಿ? ಅದೇ ನನಗೆ ಅನಿಸಿಲ್ಲ, ಬಟ್ ನಾನು ಕನೆಕ್ಟ್ ಆಗಿಲ್ಲ. ಬಟ್ ಯಾ, ಐ ಹ್ಯಾವ್ ಸೀನ್ ಪೀಪಲ್. ಎಸ್. ಬಟ್ ಅದೇ ಎವ್ರಿಬಡೀಸ್ ಪರ್ಸೆಪ್ಷನ್ ಇಸ್ ಡಿಫ್ರೆಂಟ್ ಸರ್. ನಾವು ಹೆಂಗೆ ನೋಡಬೇಕು ಅಂತ ಅಂದ್ಕೊಳ್ತೀವಿ ಲೈಫ್ ಆ ಥರ ಅಷ್ಟೇ. ಬಟ್ ಎನಿವೇಸ್, ಈ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ, ಖುಷಿ ಕೊಡುತ್ತೆ ಎಲ್ರಿಗೂ. ನಿಮ್ಮ 3 ಜನರ ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಇದರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ಬರೋ ಥರ ಆಗುತ್ತೆ ಅಂತ ನಾನು ಆಶಿಸ್ತೀನಿ. 3 ಜನಕ್ಕೂ ಆಲ್ ದ ಬೆಸ್ಟ್. ಆ್ಯಂಡ್ ನವೆಂಬರ್ 14ಗೆ ಪ್ರೇಮಂ ಮಧುರಂ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು.